ಅದುನಿ ಕಟ್ಟ ಪುರಾಣಿ ಅಂಬ ಶಿರೋಮಣಿ, ಅದುನಿ ಕಟ್ಟ ಪುರಾಣಿ ಅಂಬ ಶಿರೋಮಣಿ, ಬಹುಶಾಸ್ತ್ರ ಪೌರಾಣಿ ಪಲ್ಲವ ಪಾಣಿ, ಅದುನಿ ಪಟ್ಟ ಪುರಾಣಿ ಅಂಬ ಶಿರೋಮಣಿ, ಬಹುಶಾಸ್ತ್ರ ಪೌರಾಣಿ ಪಲ್ಲವ ಪಾಣಿ, ಶಾರದಾಂಬ ವಿಪ್ರವಂಶೋದ್ಧಾರಿ ವೇಣ ವಿದ್ಯಲಂ ಮೀರಿ, ವಿಪ್ರವಂಶೋದ್ಧಾರಿ ವೇಣ ವಿದ್ಯಲಂ ಮೀರಿ, ವಿಪ್ರವಂಶೋದ್ಧಾರಿ ವೇಣ ವಿದ್ಯಲಂ ಮೀರಿ, ಚೇರಿನ ಬಹುಬಾರಿ ಗುಣ ಸುಂದರಕಾರಿ, ಶಾರದಾಂಬ ದಯ. ಕೈವರಪುರಮುನ ಅಮರ ನಾರಾಯಣ, ಕೈವರಪುರಮುನ ಅಮರ ನಾರಾಯಣ, ಕೈವರಪುರಮುನ ಅಮರ ನಾರಾಯಣ, ಶ್ರೀಕೃಷ್ಣ ಚರಿತ ಪ್ರಭಾವ ಮಾನತಿಯಂ, ಕೈವರಪುರಮುನ ಅಮರ ನಾರಾಯಣ, ಶ್ರೀಕೃಷ್ಣ ಚರಿತ ಪ್ರಭಾವ ಮಾನತಿಯಂ, ಶಾರದಾಂಬ ದಯಾ. ಶಾರದಾಂಬ ನೀನು ಸೇರಿ ಭಜಿಂತು, ವಂಚನ ಸೇಯಗೆ ಕೋಟಲಿ ಈ ವೇಳ, ಶಾರದಾಂಬ ದಯಾನಿಧಿ. ಸದ್ಗುರು ತಾತಯ್ಯನವರ ಪಾದ ಪದ್ಮಂಗಳಿಗೆ ಗೋವಿಂದ ಗೋವಿಂದ. ಗೋವಿಂದ ಅಂದರೆ ಎಲ್ಲ ಪಾಪಗಳು ಕೂಡ ಪರಿಹಾರ ಆಗ್ತಕ್ಕಂತಹದ್ದು, ಅಂತಹದ್ದು ಪವಿತ್ರವಾಗಿರ್ತಕ್ಕಂತಹದ್ದು ಗೋವಿಂದ ನಾಮ ಸಂಕೀರ್ತನೆ. ಇಂದು ಶೇಷಾದ್ರಿಪುರಂ ರಾಮಸೇವಾ ಮಂಡಳಿಯಲ್ಲಿ ಒಂದು ಹರಿಕತೆ ಅಂತ ಹಾಕಿದ್ದಾರೆ, ನಾರಾಯಣ ವೈಭವಂ ಎಂಬ ಹರಿಕತೆ ಅಂತ. ಅಂದರೆ ಕೆಲವು ವಿಷಯಗಳನ್ನು ತಿಳಿಸುತ್ತಾ ಸಂಕೀರ್ತನೆಯನ್ನು ಮಾಡ್ತಕ್ಕಂತಹ ಪವಿತ್ರವಾದಂಥ ಕಾರ್ಯಕ್ರಮವನ್ನು ಇಂದು ಹಮ್ಮಿಕೊಳ್ಳಲಾಗಿದೆ. ಅದಕ್ಕೋಸ್ಕರ ಮೊದಲನೇ ದಾರಿಗೆ ಈ ರಾಮಸೇವಾ ಮಂಡಳಿ ಎಲ್ಲ ಅಧ್ಯಕ್ಷರು, ಕಾರ್ಯದರ್ಶಿಗಳು ಮತ್ತು ಸೇವಾ ಮಂಡಳಿಯ ಎಲ್ಲ ಸದಸ್ಯರು ಎಲ್ಲರಿಗೂ ಕೂಡ ಅನಂತ ಅನಂತ ನಮಸ್ಕಾರಗಳನ್ನು ತಿಳಿಸ್ತಾ, ಇದುವರೆಗೂ ನಾವು ತ್ಯಾಗರಾಜ ವೈಭವಂ ಅಂತ ಕಥಾಕೀರ್ತನೆ ಮಾಡಿದ್ದೀವಿ ಇದೇ ಸ್ಥಳದಲ್ಲಿ. ಆದರೆ ಇಂದು ಇದು 300ನೇ ಜಯಂತ್ಯೋತ್ಸವ, ಸದ್ಗುರು ಯೋಗಿ ನಾರಾಯಣ ತಾತಯ್ಯನವರ 300ನೇ ಜಯಂತ್ಯೋತ್ಸವ ಕಾರ್ಯಕ್ರಮ. ಆದುದರಿಂದ ಎಲ್ಲ ಕಡೆ ಆಂಧ್ರ ಪ್ರದೇಶದಲ್ಲಿ ಚಿಂತಾಮಣಿ, ಚಿಕ್ಕಬಳ್ಳಾಪುರ, ಶ್ರೀನಿವಾಸಪುರ, ಕೋಲಾರ
ಮುಳುಬಾಗಿಲು, ಬಾಗೇಪಲ್ಲಿ, ಗೌರಿಬಿದನೂರು, ಗುಡಿಬಂಡ, ಚೇಳೂರು ಎಲ್ಲ ಕಡೆಗಳಲ್ಲೂ ಕೂಡ ಒಂದು ಮೊದಲನೆಯ ವಾರದಲ್ಲಿ ಪೋತನ ಭಾಗವತ ಅಂತ ಮೊದಲನೇ ಶನಿವಾರ, ಎರಡನೇ ಶನಿವಾರ ಆತ್ಮಬೋಧಾಮೃತ ಅಂತ ಕಾರ್ಯಕ್ರಮ, ಮೂರನೇ ಶನಿವಾರ ಶ್ರೀರಾಮದಂಡು ಕಾರ್ಯಕ್ರಮವನ್ನು ಬಹುಶಃ ಸಿಟಿಯಲ್ಲಿ ತಾವು ಕೇಳದೇ ಇರ್ಬೋದು. ಸಾವಿರಾರು ಜನ ರಾಮನಾಮ ಸಂಕೀರ್ತನೆಯನ್ನು ಮಾಡುತ್ತಾ ಆ ರಾಮದಂಡು ಕಾರ್ಯಕ್ರಮದಲ್ಲಿ ಬಿಸಿಲು ಮಳೆ ಅನ್ನೋದನ್ನು ಲೆಕ್ಕಿಸದೆ ರಾಮನ ಸಂಕೀರ್ತನೆಯಲ್ಲಿ ರಾಮನ ಭಜನೆ ಮಾಡಿಕೊಂಡು ಸುಮಾರು ಕಿಲೋಮೀಟರ್ಗಳು, ಸುಮಾರು ಒಂದು 20 ಕಿಲೋಮೀಟರ್ಗಳಷ್ಟು ಈ ಬಿಸಿಲಿನ ತಾಪಕ್ಕೂ ಕೂಡ ಹೆದರದೆ ಪರಮಾತ್ಮನ ಸ್ತುತಿಸಿಕೊಂಡು ನಡೀತಕ್ಕಂತಹದ್ದೇ ಪವಿತ್ರವಾಗಿರ್ತಕ್ಕಂಥ ರಾಮದಂಡು ಕಾರ್ಯಕ್ರಮ. ಇದು ಮೂರನೆಯ ಒಂದು ಶನಿವಾರ ಹಮ್ಮಿಕೊಳ್ಳಲಾಗಿದೆ. ನಾಲ್ಕನೇ ಶನಿವಾರ ರಾಮಕೋಟಿ ಅಂತ ಸತತವಾಗಿ 24 ಗಂಟೆಗಳು ರಾಮ ರಾಮ ಮುಕುಂದ ಮಾಧವ, ರಾಮ ಸದ್ಗುರು ಕೇಶವ, ರಾಮ ದಶರಥ ತನಯ ದೇವ, ರಾಮಶ್ರೀ ನಾರಾಯಣ, ಈ ರೀತಿ 1 ವರ್ಷಗಳಷ್ಟು ಕಾಲ ಕಾರ್ಯಕ್ರಮಗಳನ್ನು ಶ್ರೀ ಕ್ಷೇತ್ರ ಕೈವಾರ ಮಠ ಪೂಜ್ಯ ಧರ್ಮಾಧಿಕಾರಿಗಳಾಗಿರ್ತಕ್ಕಂಥ ಡಾಕ್ಟರ್ MR ಜಯರಾಮರವರ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಅದರ ಪ್ರಯುಕ್ತ ನಾರಾಯಣ ವೈಭವಂ ಅಂತ ಈ 300ನೆಯ ಜಯಂತ್ಯೋತ್ಸವದ ಪ್ರಯುಕ್ತ ಇಂದು ಕೊಟ್ಟಿರ್ತಕ್ಕಂಥ ಸಮಯ 1 ಗಂಟೆಯಷ್ಟು ಕಾಲ ಮಾತ್ರ. ಅದರ ಆ ಸಮಯಕ್ಕೆ ನಿಗದಿತವಾಗಿ ಈ ನಾರಾಯಣ ವೈಭವಂ ಎಂಬತಕ್ಕಂಥ ಒಂದು ಹರಿಕತೆಯನ್ನು ತಮ್ಮ ಮುಂದೆ ಪರಮಾತ್ಮನ ಕೃಪೆಯಿಂದ ತಮ್ಮೆಲ್ಲ, ನಾವೇನೋ ಅಷ್ಟೊಂದು ತಿಳಿದಿರ್ತಕ್ಕಂಥವರಲ್ಲ, ಭಜನೆ ಮಾಡ್ತಕ್ಕಂಥವ್ರು, ನಮಗೇನು ಅಷ್ಟೊಂದು ನಾವು ವಿದ್ವಾಂಸರಲ್ಲ, ಭಜನಾ ಸಂಗೀತದಲ್ಲಿ ಇರ್ತಕ್ಕಂಥವ್ರು. ಆದ್ದರಿಂದ ಏನಾದ್ರು ತಪ್ಪು ಒಪ್ಪುಗಳಿದ್ರೂ ಕೂಡ ಕ್ಷಮಿಸಬೇಕು ಅಂತ ತಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ ಮಾಡ್ತಾ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋದು. ತ್ಯಾಗರಾಜ ಸ್ವಾಮಿಗಳು ರಾಮನ ಬಗ್ಗೆ ಅನೇಕ ಕೀರ್ತನೆಗಳನ್ನು ರಚನೆ ಮಾಡಿದ್ದಾರೆ. ರಾಮ ಭಕ್ತಿ ಸಾಮ್ರಾಜ್ಯಮು, 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 ರಾಮ ಭಕ್ತಿ ಸಾಮ್ರಾಜ್ಯಮು. ఏమానవుల కబీనో మనస, ఏమానవుల కబీనో మనస, ఏమానవుల కబీనో మనస, ఏమానవుల కబీనో మనస, రామ భక్తి సామ్రాజ్యము. అమానవుల సందర్శన, అమానవుల సందర్శన, అమానవుల సందర్శన, అమానవుల సందర్శన, మాత్యంత మానవుల సందర్శన, మతంత ఆనందమే మనస, రామ భక్తి. ఇలాగని విభజింపలే కళాస అనుభవ వేద్యం, ఇలా సృష్టి జగత్రయమను, ఇలా సృష్టి జగత్రయమను, కోలారణ రాజ వినుతుడము, రామ భక్తి
మానవుల కవేను మనస రామ భక్తి. ಸದ್ಗುರು ರಾಮನ ಬಗ್ಗೆ ತ್ಯಾಗರಾಜ ಸ್ವಾಮಿಗಳು ಎಷ್ಟೊಂದು ಆ ಭಕ್ತಿಯ ಸಾಮ್ರಾಜ್ಯ, ಈ ರಾಮಭಕ್ತಿ ಎಂಬತಕ್ಕಂಥ ಸಾಮ್ರಾಜ್ಯ ಅಂತ ಹೇಳಿದ್ದೀರ. ಆ ಸಾಮ್ರಾಜ್ಯ ಎಂತಹದ್ದು? ಬಹಳ ಪವಿತ್ರವಾಗಿರ್ತಕ್ಕಂಥದ್ದು. ಅದೇ ಸತ್ಸಂಗ ಇರ್ತಕ್ಕಂಥದ್ದು. ಸಾಮ್ರಾಜ್ಯ ಅದೇ ಸತ್ಸಂಗ. ಈಗ ತಾವೆಲ್ಲ ಮಹಾಪುರುಷರೆಲ್ಲ ಕೂತ್ಕೊಂಡಿದ್ದೀರಿ, ಅದೇ ಸತ್ಸಂಗ. ಅಂತಹ ಪವಿತ್ರವಾಗಿರ್ತಕ್ಕಂಥ ರಾಮನಾಮ ಸಂಕೀರ್ತನೆಯನ್ನು ತ್ಯಾಗರಾಜ ಸ್ವಾಮಿಗಳು ಈ ರೀತಿ ಹೇಳಿದರೆ, ಸದ್ಗುರು ಯೋಗಿನಾರಾಯಣ ತಾತಯ್ಯನವರು ಕೊಂಚ ಸಾಮರಾಗದಲ್ಲಿ ಈ ರೀತಿ ತಿಳಿಸ್ತಾರೆ ತಾತ, ಸದ್ಗುರು ಯೋಗಿನಾರಾಯಣ ತಾತಯ್ಯನವರು. భజన సేయవే రాముని భజన సేయవే మనస రాముని భజన సేయవే మనస రాముని భజన సేయవే ఓ మనస రాముని భజన సేయవే ఓ మనస రాముని భజన సేయవే ఓ రాముని భజన చేయ ఓ మనస రాముని భజన చేయ ఓ మనస రాముని భజన చేయ సీత రాముని భజన చేయ ఓ మనస రాముని భజన చేయ సీత రాముని భజన పారములేని అపార పాపములను పారములేని అపార పాపములను పారములేని అపార పాపములను పరిగణించు పరమాత్ముడు ఈతడు పారములేని అపార పాపములను పరిగణించు పరమాత్ముడు ఈతడు రాముని భజన చేయవే ఓ మనస రాముని భజన చేయవే సీత రాముని భజన సారములేని నిసార సంసారము సారములేని నిసార సంసారము సతమని నమ్మక అనుదిన
నిసార సంసారము సకమని నమ్మక అనుదినము రాముని భజన చేయవే ఓ మనస రాముని భజన చేయవే సీత రాముని భజన చేయవే ఇమ్మహిలో నెర నవమిన వారికి ఇమ్మహిలో నెర నవమిన వారికి ఇమ్మహిలో నెర నవమిన వారికి కోరిన కోరిక బొమ్మని ఇచ్చే రాముని భజన చేయవే ఓ మనస రాముని భజన చేయవే సీత రాముని భజన చేయవే లక్ష్మీనాథుని లక్షణాతుని లక్ష్మీనాథుని లక్షణాతుని అమర నారాయణ ఆదికేశుని రాముని భజన చేయవే ఓ మనస రాముని భజన చేయవే సీత రాముని భజన చేయవే రాముని భజన చేయవే ರಾಮನಿ ಭಜನ ಸದ್ಗುರು ಯೋಗಿ ನಾರಾಯಣ ತಾತಯ್ಯನವರ ಪಾದ ಪದ್ಮಂಗಳಿಗೆ ಗೋವಿಂದ. ದಯವಿಟ್ಟು ಎಲ್ಲ ಗೋವಿಂದ ಅಂತ ಒಂದು ಗಟ್ಟಿಯಾಗಿ ಹೇಳಬೇಕು. ಎಲ್ಲ ಪಾಪಗಳೂ ಪರಿಹಾರ ಆಗ್ತದೆ. ಸದ್ಗುರು ಯೋಗಿ ನಾರಾಯಣ ತಾತಯ್ಯನವರು ಹೇಳಿರತಕ್ಕಂಥ ವಿಷಯ ಏನಂದರೆ, ಪಾರಮುಲೇನಿ ಅಪಾರ ಪಾಪಮುಲು, ಪಾರವಿಲ್ಲದೇ ಇರತಕ್ಕಂತಹ ಅಪಾರ ಪಾಪಗಳನ್ನು ಹೊಡೆದೋಡಿಸ್ತಕ್ಕಂತಹ ಶಕ್ತಿ ಯಾವುದಕ್ಕಿದೆ ಅಂದರೆ ಈ ರಾಮನಾಮಕ್ಕೆ ಮಾತ್ರ ಇದೆ. ಪಾರಮುಲೇನಿ ಅಪಾರ ಪಾಪములు ಪಾರದೋಲೆ ಪರಮಾತ್ಮ ಹೊಂದಿತದು. ಅಂತಹವರು ರಾಮಚಂದ್ರ, ಶ್ರೀರಾಮ. ಅಂತಹ ನಾಮ ಸಂಕೀರ್ತನೆ ಅದು ಗಟ್ಟಿಯಾಗಿ ಶ್ರೀರಾಮಚಂದ್ರ ಪಾದ ಪದ್ಮಂಗಳಿಗೆ ಗೋವಿಂದ ಅಂದಾಗ ಎಲ್ಲ ಗೋವಿಂದ. ಶ್ರೀರಾಮಚಂದ್ರ ಸ್ವಾಮಿ ಪಾದ ಪದ್ಮಂಗಳಿಗೆ ಗೋವಿಂದ. ಎಷ್ಟು ಆನಂದವಾಗಿದೆ, ಎಷ್ಟು ಆನಂದ. ರಾಮನಾಮ ಸಂಕೀರ್ತನೆಯೇ ಅಂತದ್ದು. ಮಹಾತಾಯಂದರು, ಮಹಾಪುರುಷರು ನಿರಂತರವಾಗಿ ಶ್ರವಣ, ಇದು ನವಭಕ್ತಿಗಳಲ್ಲಿ ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಪರೀಕ್ಷಿನ್ ಮಹಾರಾಜನಿಗೆ ಕೂಡ ಮೋಕ್ಷ ಪ್ರಾಪ್ತಿಯಾಗಿರ್ತಕ್ಕಂಥದ್ದು ಈ ಶ್ರವಣ ಮಾರ್ಗದಿಂದಲೇ. ನವವಿಧ ಭಕ್ತಿಗಳಲ್ಲಿ ಶ್ರವಣವೇ ಮುಖ್ಯವಾಗಿರ್ತಕ್ಕಂಥದ್ದು, ಕೇಳ್ತಕ್ಕಂಥದ್ದು. ಆನಂತರ ಕೀರ್ತನೆ ಬರ್ತದೆ, ಹಾಡ್ತಕ್ಕಂಥದ್ದು, ನಾಮ ಸಂಕೀರ್ತನೆ ಮಾಡ್ತಕ್ಕಂಥದ್ದು. ಆದರೆ ಮೊದಲನೇದು ಯಾವುದು? ಶ್ರವಣಂ. ನವವಿಧ ಭಕ್ತಿಗಳಲ್ಲಿ ಆ ಕೇಳ್ತಕ್ಕಂಥದ್ದೇ ಪರಮ ಪವಿತ್ರ. ಸದ್ಗುರು ಯೋಗಿ ನಾರಾಯಣ ತಾತಯ್ಯನವರು ಈ ನಾಮ ಸಂಕೀರ್ತನೆಗೆ ಹೆಚ್ಚಿನ ಒಂದು ಪ್ರಾಧಾನ್ಯತೆಯನ್ನು ಕೊಟ್ಟಿದ್ದಾರೆ. ಅವರ ಬಗ್ಗೆ ಹೇಳಬೇಕು ಅಂದರೆ, ಸದ್ಗುರುಗಳು ಸಂಸಾರಿಗಳೇ, ಗೃಹಸ್ಥಾಶ್ರಮದಲ್ಲಿ ಇದ್ದಂಥವರೇ. 1726ನೇ ಇಸ್ವಿಯಲ್ಲಿ ಫಲ್ಗುಣ ಮಾಸದ ಹುಣ್ಣಿಮೆಯೊಂದು ಅವರ ಜನನ. ಅಂದರೆ ಸರಿಯಾಗಿ ಇಂದಿಗೆ 300 ವರ್ಷ ಆಗಿದೆ. ಸದ್ಗುರುಗಳು ಗೃಹಸ್ಥಾಶ್ರಮದಲ್ಲಿ ಇರಬೇಕಾದ್ರೆ ಪವಿತ್ರವಾಗಿರ್ತಕ್ಕಂಥ ಬಳೆಯ ವ್ಯಾಪಾರವನ್ನು ಮಾಡ್ತಾ ಇದ್ದರು. ಅಂದರೆ ಅನಾದಿ ಕಾಲದಿಂದಲೂ ಕೂಡ ಅವರ ಪೂರ್ವಜರು ನಡೆಸಿಕೊಂಡು ಬಂದಿರತಕ್ಕಂಥ ಒಂದು ವ್ಯಾಪಾರ. ಅದೇನೆಂದರೆ ಬಳೆಯ ವ್ಯಾಪಾರ. ಬಳೆ ವ್ಯಾಪಾರ ಅಂದರೆ ಏನು? ಯಾವುದೇ ಪತಿ ತನ್ನ ಪತ್ನಿಗೆ ಬಳೆಯನ್ನು ತೊಡಿಸುವುದಿಲ್ಲ. ಇದನ್ನು ನಾವು ಅರ್ಥ ಮಾಡ್ಕೋಬೇಕು.
ಪತಿಯು ಬಳೆ ವ್ಯಾಪಾರ ಮಾಡ್ತಾ ಇದ್ದರೆ ತನ್ನ ಪತ್ನಿಗೆ ಬಳೆ ತೊಡಿಸಿ ನನಗೆ ಅಂತಂದರೆ, ಇಲ್ಲಮ್ಮ ನಾನು ತೊಡಿಸೋದಿಲ್ಲ. ಬೇರೊಬ್ಬ ಬಳೆಗಾರನನ್ನು ಕರೆದುಕೊಂಡು ಬಂದು ತನ್ನ ಪತ್ನಿಗೆ ಬಳೆಯನ್ನು ತೊಡಗಿಸ್ತಕ್ಕಂತಹದ್ದು ಅದು ನಮ್ಮ ಸನಾತನ ಧರ್ಮದಲ್ಲಿ ಬಂದಿರತಕ್ಕಂಥದ್ದು. ಯಾವಾಗ ಪತಿಯು ಪತ್ನಿಗೆ ತೊಡಗಿಸಿದರೆ ತಾಯಿ ಆಗ್ಬಿಡ್ತಾಳೆ ಅಂತ ಭಾವನೆ. ಅಷ್ಟೊಂದು ಶ್ರೇಷ್ಠವಾಗಿರ್ತಕ್ಕಂಥದ್ದು ಬಳೆಯ ವ್ಯಾಪಾರ. ಬಳೆಯ ವ್ಯಾಪಾರಕ್ಕೆ ಹೋದಾಗ ಬಳೆಗಾರನ ಎದುರಿಗೆ ಮುತ್ತೈದೆ ಕುಳಿತುಕೊಂಡಾಗ, ಸ್ವಾಮಿ ಬಳೆ ತೊಡಗಿಸಿ ನನಗೆ ಭಾಗ್ಯ ಕೊಡಿ ಅಂತ ಹೇಳಿದಾಗ, ತನ್ನ ಪತಿ ಬಿಟ್ಟು ಪರಪುರುಷ ತನ್ನ ಅಂಗೈಯನ್ನು ಮುಟ್ಕೊಳ್ತಕ್ಕಂತಹದ್ದು ಬಳೆಗಾರ ಮಾತ್ರ. ಅರ್ಥ ಮಾಡ್ಕೋಬೇಕು ನಾವು. ಆ ಬಳೆಗಾರ ಮಾತ್ರ ತನ್ನ ಪತಿಗೆ ಮಾತ್ರ ಹೆಣ್ಣು ಅಂಗೈಯನ್ನು ಕೊಡ್ತಾಳೆ. ಈಗ ಬಿಡಿ, ಎಲ್ಲಿ ಬೇಕಾದರೂ ಕೈ ಕುಲುಕಿಸ್ತಾರೆ, ಕೊಡ್ತಾ ಇರ್ತಾರೆ, ಅದು ಸಹಜ ಆಗ್ಬಿಟ್ಟಿದೆ. ಆದರೆ ನಾನು ಹೇಳ್ತಾ ಇರೋದು ನಮ್ಮ ಸನಾತನ ಧರ್ಮದ್ದು. ಹೆಣ್ಣು ಯಾರ ಕೈಗೂ ಕೈಯನ್ನ ಕೊಡಬಾರ್ದು. ಪತಿವ್ರತೆ ಆಗಿರ್ತಕ್ಕಂಥ ಹೆಣ್ಣು ಹಿಂದೆ ಆ ರೀತಿ ಸಂಸ್ಕಾರ ನಮ್ಮಲ್ಲಿತ್ತು, ನಮ್ಮ ಧರ್ಮದಲ್ಲಿತ್ತು. ಒಬ್ಬ ಬಳೆಗಾರನಿಗೆ ಮಾತ್ರ ಆ ಅಂಗೈಯನ್ನು ಕೊಡ್ತಾ ಇದ್ಲು ಮುತ್ತೈದೆ. ಅಲ್ಲಿಗೆ ಆ ಪಾವಿತ್ರತೆ ಎಷ್ಟಿರುವುದು ಆ ಬಳೆಗಾರನಿಗೆ ನಾವು ಅರ್ಥ ಮಾಡ್ಕೋಬೇಕು. ಈ ರೀತಿ ಸದ್ಗುರು ಯೋಗಿನಾರಾಯಣ ತಾತಯ್ಯನವರು ಬಳೆಗಾರರಾಗಿ ಆ ಬಳೆಗೆ ತೊಡಿಸೋದಕ್ಕೆ ಹೋದಾಗ ಮನೆಗೆ ಸ್ವಾಮಿ ನಮ್ಮ ಮನೆಗೆ ಬನ್ನಿ ಅಂತ ಕರೆದು ಕುಳ್ಳಿಸಿ ಉಚಿತಾಸನವನ್ನು ಹಾಕಿ ಅವರೆದುರು ಕೂತ್ಕೊಂಡು ಬಳೆ ಮಲಾರಕ್ಕೆ ನಮಸ್ಕಾರ ಮಾಡಿಕೊಂಡು, ಯಾಕೆ ಬಳೆ ಮಲಾರ ಲಕ್ಷ್ಮಿ ಅಂತ. ನಾವು ಯಾವುದಾದ್ರು ಕೆಲಸ ಕಾರ್ಯಗಳಿಗೆ ಹೋಗ್ತಾ ಇದ್ರೆ ಬಳೆ ಮಲಾರ ಎದುರಿಗೆ ಬಂದರೆ ಶುಭ ಅಂತ. ಅಷ್ಟೊಂದು ಪವಿತ್ರತೆ ಬಳೆಗೆ. ಲಕ್ಷ್ಮಿ ಬಂದ ಹಾಗೇನೆ ಬಳೆ. ಆ ಬಳೆಗೆ ನಮಸ್ಕಾರ ಮಾಡಿಕೊಂಡು ಪೂಜಾ ಕೈಂಕರ್ಯಗಳನ್ನು ಮಾಡಿ ಮತ್ತೆ ಮುತ್ತೈದೆ ಅವ್ರ ಎದುರಿಗೆ ಕೂತ್ಕೊಂಡಿದ್ರೆ, ಇಕ್ಕಡ್ಸುಡಪ್ಪ, ಸದ್ಗುರು ಯೋಗಿನಾರಾಯಣ ತಾತಯ್ಯನವರು ಮುತ್ತೈದೆಯರನ್ನು ಕಂಡಾಗ ಅವ್ರಿಗೆ ಕಾಣಿಸ್ತಕ್ಕಂಥದ್ದು ಹೆಣ್ಣಲ್ಲ. ಬಳೆ ಹಾಕಬೇಕಾದ್ರೆ ಅವ್ರಿಗೆ ಕಾಣಿಸ್ತಕ್ಕಂಥದ್ದು ಹೆಣ್ಣಲ್ಲ, ಎದುರು ಕೂತ್ಕೊಂಡಿರೋದು ಮುತ್ತೈದೆ ಅಂತಲ್ಲ. ಅವ್ರಿಗೆ ನಿಜವಾಗಲೂ ಕಾಣಿಸ್ತಾ ಇರೋದು ಮಹಾತಾಯಿ, ಅಂಬೆ, ಜಗದಂಬೆ, ಜಗನ್ಮಾತೆ ಅವ್ರ ಎದುರು ಕಾಣಿಸ್ತಾ ಇರೋದು. ತಕ್ಷಣ ಅವ್ರೇನು ಮಾಡ್ತಾ ಇದ್ರು, ಆ ಮುತ್ತೈದೆಯನ್ನು ನೋಡಿ, ಅಮ್ಮ ನಮಸ್ಕಾರ ತಾಯಿ ಅಂತ ಹೇಳ್ಬಿಟ್ಟು, ಅಮ್ಮನು ಚುಡರಮ್ಮ ಮಾನ ಜಗದಂಬನು ಚುಡರಮ್ಮ. ಅಂಬನು ಜೂಡರೆ ಅಖಿಲಾಂಡೇಶ್ವರಿ, ಅಮ್ಮನು ಜೂಡರೆ ಅಖಿಲಾಂಡೇಶ್ವರಿ, ಶಂಭುನಿ ಸತೀತ ಅಮ್ಮನು ಜೂಡರೆ ಅಖಿಲಾಂಡೇಶ್ವರಿ, ಶಂಭುನಿ ಸತೀತ ಚುಡರಮ್ಮ ಮಾನ ಜಗದಂಬನು ಚುಡರಮ್ಮ. ಮಂಜುಲು ಕಮ್ಮಲು ಪಾಪಟ ಬೊಟ್ಟುನು, ಮಂಜುಲು ಕಮ್ಮಲು ಪಾಪಟ ಬೊಟ್ಟುನು, ತಳಗು ಬುಗುಡಲು ತಾಳಿಬರಾಗು. ಮಂಜುಲು ಕಮ್ಮಲು ಪಾಪಟ ಬೊಟ್ಟುನು, ತಳಗು ಬುಗುಡಲು ತಾಳಿಬರಾಗು. ಚಕ್ಕನಿ ಕಲ್ಲಿಗೆ ಮುಚ್ಚುಗೋಚರ
చక్కని తల్లికి ముత్యపు మూకర పరమేశ్వరు సతి ఉన్నది. చక్కని తల్లికి ముత్యపు మూకర పరమేశ్వరు సతి చూడరమ్మ. హస్తకడియములు అద్దపు గాజులు పాదములందులు పవగ గజ్జులు. హస్తకడియములు అద్దపు గాజులు పాదములందులు పవగ గజ్జులు. పిల్లని మేటలు బిరుదులు త్రికెలు పాలచుని సతి భక్తిగా కొలచిన భక్తులకెల్లను కోరిన కోరికలన్నీయు నిచ్చును. భక్తిగా కొలచిన భక్తులకెల్లను కోరిన కోరికలన్నీయు నిచ్చును. దాటు శూన్యము నీటును చునముగా దాటు శూన్యము నీటును చునముగా దాటు శూన్యమును నీటిను తునముడము కంటేశ్వరుని కయూరవాసుని కరుణగల దుశ్రీ అమర నరేణ స్వామి సహోదరి. కయూరవాసుని కరుణగల దుశ్రీ అమర నరేణ స్వామి సహోదరి. దిన దిన వైభవ దిన దిన వైభవ నేమనవాచును శ్రీకాంతుని సతి చూడరమ్మ మన జగ చూడరమ్మ. సద్గురు తాతయ్య గారి పాద పద్మంబులే గతి గోవింద గో. ಶ್ರೀರಾಮಚಂದ್ರಮೂರ್ತಿ ಪಾದಂಗಳಿಗೆ ಗೋವಿಂದ ಗೋ. ಎದುರಿಗೆ ಕುಳಿತಿರ್ತಕ್ಕಂಥ ಮುತ್ತೈದೆಯರನ್ನು ಕಂಡಂತ ಯೋಗಿ ನಾರಾಯಣ ತಾತಯ್ಯನವರು ಮುತ್ತೈದೆಯರು ಅಂತ ಕಾಣಿಸ್ತಾ ಇರಲಿಲ್ಲ ಅವರಿಗೆ. ಅವ್ರು ಕಾಣ್ತಾ ಇದ್ದಿದ್ದೇ ಜಗದಂಬೆ. ಅಂಬನು చూడరಮ್ಮ, జగదంబను చూడరಮ್ಮ. ఎంతవరు భక్తిగా కొలచిన భక్తులకెల్లను కోరిన కోరికలన్నీ ఇచ్చును. ಅಂತಾ ತಾಯಿ ಜಗದಂಬೆ ಅಂತ ನಮಸ್ಕಾರ ಮಾಡ್ತಾ ಇದ್ರು. ಎದುರಿಗೆ ಕುಳಿತಿರ್ತಕ್ಕಂಥ ಮುತ್ತೈದರು, ಸ್ವಾಮಿ ಸ್ವಾಮಿ ನಮಗೆ ಯಾಕೆ ಸ್ವಾಮಿ ಜಗದಂಬೆ ಅಂತ ಇದ್ದೀರಿ? ಅವ್ರ ಕಣ್ಣು ಕಾಣಿಸೋದೇ ಜಗದಂಬೆ. ಯಾವ ರೀತಿ ರಾಮಕೃಷ್ಣ ಪರಮಹಂಸರಿಗೆ ಪ್ರತಿಯೊಬ್ಬ ಸ್ತ್ರೀ ಕೂಡ ಅದೇ ಜಗದಂಬೆ ಕಾಳಿಕಾಂಬೆ ಥರ ಕಾಣಿಸ್ತಾ ಇದ್ರು. ಯಾವ ಮುತ್ತೈದೆಯನ್ನು ನೋಡಿದ್ರು ರಾಮಕೃಷ್ಣ ಪರಮಹಂಸರಿಗೆ ಕಾಳಿಕಾಂಬೆನೇ ಕಾಣಿಸೋದು. ಅದೇ ರೀತಿ ತಾತನವರಿಗೆ ಯಾವ ಮುತ್ತೈದೆಯ ಎದುರಿಗೆ ಕಾಣಿಸಿದ್ರು ಕೂಡ ಆ ಮುತ್ತೈದೆಯಲ್ಲಿ ಆ ಜಗದಂಬೆಯನ್ನು ಕಾಣ್ತಾ ಇದ್ದರು. ಅಂತಹವರು ತಾತನವರು. ಆ ರೀತಿಯ ಬಳೆಯ ವ್ಯಾಪಾರದಲ್ಲಿ ಅವರೇನಾದರೂ ದುಡ್ಡು ಗಿಡ್ಡು ಕೊಟ್ಟರೆ, ಕಾಸು ಕೊಟ್ಟರೆ
ಇಲ್ಲ ದವಸ ಧಾನ್ಯಗಳನ್ನು ಕೊಟ್ಟರೆ ಕೃಷ್ಣಾರ್ಪಣಂ ಅಂತ ಸ್ವೀಕಾರ ಮಾಡ್ತಾ ಇದ್ರು. ಅಕಸ್ಮಾತ್ ಕೊಡಲಿಲ್ಲ, ಕೇಳ್ತಾ ಇರಲಿಲ್ಲ. ಕೊಡದೇ ಇದ್ದರೂ ಕೂಡ ಕೃಷ್ಣಾರ್ಪಣಮೇ. ಕೊಟ್ಟರೂ ಕೃಷ್ಣಾರ್ಪಣ, ಕೊಡದೇ ಇದ್ರೂ ಕೃಷ್ಣಾರ್ಪಣ. ಈ ರೀತಿಯಾಗಿರತಕ್ಕಂತಹ ಸೇವೆ, ಇದು ವ್ಯಾಪಾರ ಅಲ್ಲ, ಇದು ಸೇವೆಯ ಮೂಲಕ ಆ ಮುತ್ತೈದೆಯರಿಗೆ ಆ ಸೇವೆಯನ್ನು ಮಾಡ್ತಾ ಇದ್ದಂಥದ್ದು. ಇದು ನಮ್ಮ ಸನಾತನ ಧರ್ಮದ ಸಂಸ್ಕೃತಿ, ಆದಿಯಿಂದ ಬಂದಿರತಕ್ಕಂಥ ಸಂಸ್ಕೃತಿ. ಅದರ ಪ್ರಕಾರ ತಾತನವರು ಪಾಲಿಸಿಕೊಂಡು ಹೋಗ್ತಾ ಇದ್ರು. ಮುಖ್ಯವಾಗಿ ತಾತಯ್ಯನವ್ರ ಬಗ್ಗೆ ಹೇಳಬೇಕು ಅಂದರೆ, ಅವರು ಆಚಾರ್ಯರು, ವರಕವೀಶ್ವರರು, ಯೋಗಿಗಳು, ಜೀವನ ಮುಕ್ತರು, ಹುಟ್ಟು ಸಾವುಗಳನ್ನು ಗೆದ್ದಿರ್ತಕ್ಕಂಥವರು. దండన చేసే దొర మమ చూస్తే వెరుచును, ఇక ఎవరికి మేము వెరవమురా ಅಂತ ಹೇಳ್ತಾರೆ. ದಂಡನೆ ಮಾಡ್ತಕ್ಕಂಥವ್ರು ಯಾರು? ಯಮಧರ್ಮರಾಯ. ಆ ಯಮಧರ್ಮರಾಯನೇ ನಮ್ಮನ್ನು ನೋಡಿದ್ರೆ ಭಯಪಡಬೇಕಾದ್ರೆ ಇನ್ನು ನಾನು ಯಾರಿಗೆ ಭಯಪಡಲಿ ಅಂತ ಹೇಳ್ತಾರೆ. ಕೊದವಲನ್ನೇ ತೀರೆ ಮಾಕು ಇದೇ ಕಡಜನ್ಮ ಅಂತಾರೆ. ಎಲ್ಲ ಕೊದವೆಗಳು ತೀರುವುದು ಇದೇ ಕೊನೆಯ ಜನ್ಮ, ಮತ್ತೆ ಜನ್ಮ ತಾಳುವುದಿಲ್ಲ ಅಂತ ಹೇಳ್ತಾರೆ. ಹೀಗೆ ಹೇಳಬೇಕಾದ್ರೆ ಯೋಗಿಗಳು ಮಾತ್ರ ಹೇಳಲಿಕ್ಕೆ ಸಾಧ್ಯ. ನಾನು ಮತ್ತೆ ಹುಟ್ಟುವುದಿಲ್ಲ ಅಂತ ಹೇಳೋದು ಯೋಗಿಗೆ ಮಾತ್ರ ಸಾಧ್ಯ. ಅಂತಹ ಯೋಗಿಗಳು, ಆಚಾರ್ಯರವರು. ಹೇಗೆ ಅವರನ್ನು ನಾವು ಪರಬ್ರಹ್ಮ ಸ್ವರೂಪಿಗಳು ಅಂತೀವಿ, ಪರಿವ್ರಾಜಕಾಚಾರ್ಯರು ಅಂತ ಕರಿತೀವಿ, ಕಾರಣಾಚಾರ್ಯರು ಅಂತ ಕರಿತೀವಿ ಅಂದರೆ, ಹಿಂದಿನ ಕಾಲದಿಂದಲೂ ಕೂಡ, ಸಾವಿರಾರು ವರ್ಷಗಳಿಂದಲೂ ಕೂಡ ನಮ್ಮಲ್ಲಿ ಅಥೋ ನಾರಾಯಣ ಬ್ರಹ್ಮಶ್ಚ ನಾರಾಯಣ ಶಿವಶ್ಚ ನಾರಾಯಣ ಚಕ್ರಶ್ಚ ನಾರಾಯಣ ದಿಶಶ್ಚ ನಾರಾಯಣ ಕಾಲಶ್ಚ ನಾರಾಯಣ ಊರ್ಧ್ವಶ್ಚ ನಾರಾಯಣ ಅಂತರ್ಬಹಿಶ್ಚ ನಾರಾಯಣ. ಪರಮಾತ್ಮನು ನಾರಾಯಣನು ಎಲ್ಲ ನಾರಾಯಣ ಸ್ವರೂಪವೇ ಅಂತ ಸಾವಿರಾರು ವರ್ಷಗಳಿಂದಲೂ ನಮ್ಮಲ್ಲಿ ಬಂದಿರತಕ್ಕಂಥದ್ದು. ಆದಿ ಮತ್ತು ಅನಾದಿಗೆ ನಾರಾಯಣನೇ ಅಂತ. ಈ ನಾರಾಯಣ ಮಂತ್ರವನ್ನ ವಿಷ್ಣುವಿನ ಮಗನಾಗಿರ್ತಕ್ಕಂಥ ಬ್ರಹ್ಮ ತನ್ನ ಮಾನಸ ಪುತ್ರರಾಗಿರ್ತಕ್ಕಂಥ ನಾರದ ಮಹರ್ಷಿಗಳಿಗೆ ಬೋಧಿಸಿದರು. ನಾರದ ಮಹರ್ಷಿಗಳು ಈ ನಾರಾಯಣ ಮಂತ್ರವನ್ನು ಎಲ್ಲ ಕಡೆ ಜಪ ಮಾಡ್ತಾ ಹೋದರು. ನಾಮ ಸಂಕೀರ್ತನೆ, ವೈಕುಂಠಕ್ಕೋಗಲಿ, ಕೈಲಾಸಕ್ಕೋಗಲಿ, ಯಾವುದೇ ಲೋಕಕ್ಕೋಗಲೂ ಕೂಡ ನಾರಾಯಣ ಮಂತ್ರವನ್ನೇ ಹೇಳ್ಕೊಂಡೋದ್ರು ನಾರದ ಮಹರ್ಷಿಗಳು. ಈ ನಾರದ ಹೇಳಿರ್ತಕ್ಕಂಥ ನಾರಾಯಣ ಮಂತ್ರ ಸಾಮಾನ್ಯವಾಗಿರ್ತಕ್ಕಂಥದ್ದಲ್ಲ, ಹಿಂದಿನಿಂದಲೂ ಬಂದಿರತಕ್ಕಂಥ ಮೂಲ ಮಂತ್ರ. ಇದೇ ಮೂಲ ಮಂತ್ರ. ನಾರದರು ಪ್ರಹ್ಲಾದನು ತನ್ನ ತಾಯಿಯ ಗರ್ಭದಲ್ಲಿರುವಾಗಲೇ ಈ ನಾರಾಯಣ ಮಂತ್ರವನ್ನ ಪ್ರಹ್ಲಾದನಿಗೆ ಬೋಧಿಸಿರ್ತಕ್ಕಂಥದ್ದು. ಆ ಮಂತ್ರದಿಂದಲೇ ಕೂಡ ಪ್ರಹ್ಲಾದ ಮೋಕ್ಷವನ್ನು ಪಡೆದಿರ್ತಕ್ಕಂಥದ್ದು. ಭಾಗವತೋತ್ತಮರಲ್ಲಿ ಮೊದಲನೆಯವರು ಆಗಿರ್ತಕ್ಕಂಥದ್ದು ಈ ನಾರಾಯಣ ಮಂತ್ರದಿಂದಲೇ. ಪ್ರಹ್ಲಾದ, ನಾರದ, ಪರಾಶರ, ಪುಂಡರೀಕ ಮೊದಲನೆಯವರು. ಗುರುಗಳು 2ನೇ ಸ್ಥಾನಕ್ಕೆ ಹೋಗ್ಬಿಟ್ರು ನೋಡಿ. ನಾರದರೇ ಬೋಧನೆ ಮಾಡಿದ್ದು ಪ್ರಹ್ಲಾದನಿಗೆ. ಆದರೆ ಪ್ರಹ್ಲಾದ 1ನೇ ಹೆಸರು ಬಂದ್ಬಿಡ್ತು. ಪ್ರಹ್ಲಾದ, ನಾರದ, ಪರಾಶರ, ಪುಂಡರೀಕ ಅಂತ ಬಂದ್ಬಿಡ್ತು. ಎಂತಹದ್ದೇ ನಾರಾಯಣ ಮಂತ್ರ. ಆ ಪ್ರಹ್ಲಾದ ಎಂಥವರು. ಈ ರೀತಿಯಾಗಿ ಬಂದಿರತಕ್ಕಂತಹ ಈ ನಾರಾಯಣ ಮಂತ್ರ ಸಾವಿರಾರು ವರ್ಷಗಳಿಂದಲೂ ಕೂಡ ಬಂದಿರತಕ್ಕಂಥ ಮೂಲ ಮಂತ್ರ. ನಮ್ಮ ಕಲಿಯುಗದಲ್ಲಿ
ವಿಶಿಷ್ಟಾದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸಿದ ಕಾರಣ ಜನ್ಮರಾಗಿದ್ದ ಶ್ರೀ ರಾಮಾನುಜರು ಈ ಮಂತ್ರಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಡ್ತಾರೆ. ವಿಶಿಷ್ಟಾದ್ವೈತ ಸಿದ್ಧಾಂತದಲ್ಲಿ ಓಂ ನಮೋ ನಾರಾಯಣಾಯ ಅಂತ ಎಲ್ಲರಿಗೂ ಬೋಧಿಸ್ತಾರೆ. ನಾನೊಬ್ಬ ನರಕಕ್ಕೆ ಹೋದ್ರೂ ಚಿಂತೆ ಇಲ್ಲ, ಎಲ್ಲರೂ ಸ್ವರ್ಗಕ್ಕೆ ಹೋಗಲಿ ಅಂತ ಬಯಸ್ತಾರೆ. ಅಷ್ಟು ಉದಾರವಾದಂತಹ ವ್ಯಕ್ತಿತ್ವ ರಾಮಾನುಜರದ್ದು. ಆಗಿನ ಕಾಲದಲ್ಲೇ, ರಾಮಾನುಜರ ಕಾಲದಲ್ಲೇ, ಅಪ್ಪ ನೀವು ಬರೋಂಗಿದ್ರೆ ಬನ್ನಿ, ಆಚಾರವಂತರಾಗಿ, ಜ್ಞಾನಿಗಳಾಗಿ, ಸತ್ಪುರುಷರಾಗಿ, ಕೆಟ್ಟದ್ದನ್ನು ತಿನ್ನಬೇಡಿ, ಉತ್ತಮರಾಗಿರಿ, ನಿಮಗೆ ಬೇಕಾದರೆ ಬೋಧನೆ ಮಾಡ್ತೀನಿ ಅಂತ ಹೇಳಿದಂಥ ಉದಾರವಾದ ವ್ಯಕ್ತಿ, ಬಸವಣ್ಣನವರಿಗಿಂತಲೂ ಮುಂಚಿತವಾಗಿ ಕ್ರಾಂತಿ ಮಾಡಿದಂಥ ವ್ಯಕ್ತಿ ರಾಮಾನುಜರು. ಅದು ನಮ್ಗೆ ಬಹಳ ಜನಕ್ಕೆ ಅರ್ಥನೇ ಆಗಿಲ್ಲ. ಬುದ್ಧನ ತರುవాత ಬಸವಣ್ಣ ಅಂತ ಹೇಳ್ತಾರೆ ಹೊರತು ರಾಮಾನುಜ ಅಂತ ಹೇಳೋಲ್ಲ. ಸಮಾನತೆಯನ್ನು ತಂದವರೇ ಬುದ್ಧನ ತರುవాత ರಾಮಾನುಜರೇ. ಈಕ್ವಾಲಿಟಿ ಅನ್ನೋ ಪದವನ್ನು ತಂದವರೇ ಅವರು. ಅಂಥ ಮಹಾಪುರುಷರು ರಾಮಾನುಜರು. ಆ ರಾಮಾನುಜರು ಓಂ ನಮೋ ನಾರಾಯಣಾಯ ಅಂತ ಎಲ್ಲರೂ ಕೂಡ ಸ್ವರ್ಗಕ್ಕೆ ಹೋಗ್ಲಿ, ನಾನೊಬ್ಬ ನರಕಕ್ಕೆ ಹೋದ್ರೂ ಚಿಂತೆ ಇಲ್ಲ, ಗುರುಗಳ ಹತ್ರ ಕ್ಷಮೆ ಕೇಳ್ಕೊಳ್ತೀನಿ ಅಂತೇಳಿ ಎಲ್ರಿಗೂ ಬೋಧನೆ ಮಾಡಿಬಿಡ್ತಾರೆ. ಅಂಥ ಪವಿತ್ರವಾಗಿರ್ತಕ್ಕಂತಹ ನಾರಾಯಣ ಮಂತ್ರ ಹಿಂದಿನ ಕಾಲದಲ್ಲಿ ಆ ಮಂತ್ರ ಈ ಮಂತ್ರ, ಆ ಮಂತ್ರ ಈ ಮಂತ್ರ ಜಪಿಸಿ ಕೆಡಲು ಬೇಡ, ಆ ಮಂತ್ರ ಈ ಮಂತ್ರ ಜಪಿಸಿ ಕೆಡಲು ಬೇಡ. ಸೋಮಶೇಖರ ಸತಿಗೆ ಬೆಳೆದ ಮಂತ್ರ, ರಾಮ ಮಂತ್ರವ ಜಪಿಸೋ. ಆ ಮಂತ್ರ ಈ ಮಂತ್ರ ಜಪಿಸಿ ಕೆಡಲು ಬೇಡ. ಸೋಮಶೇಖರ ತನ್ನ ಸತಿಗೆ ಬೆಳೆದ ಮಂತ್ರ, ರಾಮ ಮಂತ್ರವ ಜಪಿಸೋ. ಪುರಂದರದಾಸರು ಹೇಳ್ತಾರೆ, ಆ ಮಂತ್ರ ಈ ಮಂತ್ರ ಜಪಿಸಿ ಕೆಡಲು ಬೇಡ. ಸೋಮಶೇಖರ ಶಿವನು ತನ್ನ ಸತಿಗೆ ಪೇಳಿದ ಮಂತ್ರ ರಾಮ ಮಂತ್ರವ ಜಪಿಸೋ ಅಂತ ಹೇಳ್ತಾರೆ ಪುರಂದರದಾಸರು. ಹೇಗೆ ಶಿವನು ಆ ರಾಮ ಮಂತ್ರವನ್ನು ಹೇಗೆ ತೆಗೆದುಕೊಂಡ? ರಾಮ ಮಂತ್ರವನ್ನು ಸೃಷ್ಟಿ ಮಾಡಿದ್ದೇ ಶಿವ. ಮಾರ್ಕಂಡೇಯ ನಮಃಶಿವಾಯ ಪಂಚಾಕ್ಷರಿ ಮಂತ್ರವನ್ನು ಸೃಷ್ಟಿ ಮಾಡಿದರು. ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ನಾರಾಯಣಾಯ. ನಾರದ ಮಹರ್ಷಿಗಳು ಅದನ್ನು ಕೊಟ್ಟರು, ಬೀಜಾಕ್ಷರವನ್ನು. ಅದೇ ರೀತಿ ಶಿವನು, ಪರಮಶಿವನು ರಾಮತಾರಕ ಮಂತ್ರವನ್ನು ಮುಂದಿನ ಯುಗಕ್ಕೆ ಅನುಕೂಲ ಆಗಲಿ, ಪಾಪಗಳೆಲ್ಲವೂ ನಾಶ ಆಗಬೇಕು ಅಂತೇಳಿ ತಿಳ್ಕೊಂಡು ಮುಂದಿನ ಯುಗದ ದೃಷ್ಟಿಯನ್ನಿಟ್ಟುಕೊಂಡು ರಾಮ ಮಂತ್ರವನ್ನು ಕೊಟ್ಟನು. ಹೇಗೆ ಕೊಟ್ಟ? ತ್ಯಾಗರಾಜ ಸ್ವಾಮಿಗಳು ಒಂದು ಕಡೆ ಹೇಳ್ತಾರೆ, ಶಿವಮಂತ್ರమునకు మా జీవము, మాధవ మంత్రమునకు రా జీవము ಅಂತ ಹೇಳ್ತಾರೆ. ಈ ವಿವರನು ತಿಳಿಸಿನ ಘನುలకు ಮೃಕ್ಯದ ಅಂತ ಹೇಳ್ತಾರೆ ತ್ಯಾಗರಾಜ ಸ್ವಾಮಿ. ಶಿವುಡನು, ಮಾಧವುಡನು, ಕಮಲಭವುಡನು, పరబ్రహ్మను ఎవరని నిర్ణయించేదిరా ಅಂತ ತ್ಯಾಗರಾಜ ಸ್ವಾಮಿಗಳು ಅವರು ಕೀರ್ತನೆಯಲ್ಲಿ ಹೇಳ್ತಾ ಇದ್ದಾರೆ. ಈ ರೀತಿ
ಆ ಚರಣದಲ್ಲಿ ಹೇಳ್ತಾರೆ, ಶಿವ ಮಂತ್ರమునకు మా జీవము. ನಮಃ ಶಿವಾಯ. ಈ ಮಂತ್ರದಲ್ಲಿ ಮಧ್ಯಮಾಕ್ಷರ, ಬೀಜಾಕ್ಷರ ಮ. ಆ ಮ ತೆಗೆದು ಬಿಟ್ರೆ ಮಾನ ಏನಾಗ್ತದೆ? ಅದಕ್ಕೆ ಅರ್ಥವೇ ಇರೋದಿಲ್ಲ. ನ ಶಿವಾಯ ಆಗ್ತದೆ, ಶಿವನೇ ಇಲ್ಲ ಅಂತ. ಆ ಬೀಜಾಕ್ಷರವನ್ನ ಮಧ್ಯಮಾಕ್ಷರವನ್ನ ಶಿವ ತೆಗೆದುಕೊಂಡ. ಮಾಧವ, ಆ ಮಾಧವ ಮಂತ್ರ ಏನಿದೆ ಅದರ ಮಧ್ಯಮಾಕ್ಷರ ಏನಿದೆ ರಾದೀರ್ಘರ. ಓಂ ನಮೋ ನಾರಾಯಣಾಯ ದಲ್ಲಿರ್ತಕ್ಕಂಥ ಮಧ್ಯಮಾಕ್ಷರವನ್ನು ತೆಗೆದುಕೊಂಡ. ಇವೆರಡನ್ನೂ ಜೋಡಿಸಿದ. ಈ ಕಡೆ ಮಾಧವ ಮಂತ್ರ, ಒಂದು ಕಡೆ ಶಿವ ಮಂತ್ರ, ಎರಡು ಮಂತ್ರಗಳ ಸಮ್ಮಿಲನವೇ ಈ ರಾಮ ಮಂತ್ರ. ಇದನ್ನ ತನ್ನ ಸತಿಗೆ ಹೇಳಿರ್ತಕ್ಕಂಥದ್ದು ಈ ರಾಮ ಮಂತ್ರವನ್ನು. ಆದರೆ ಯಾವಾಗ ಓಂ ನಮೋ ನಾರಾಯಣಾಯ ಆ ಮೂಲ ಮಂತ್ರದಲ್ಲಿ ರಾಕಾರ ಇಲ್ಲದೆ ಹೋಗುತ್ತೋ, ಅಲ್ಲಿಲ್ಲ. ನಾರಾಯಣ ರಾ ಇಲ್ಲ, ಶಿವ ತಗೊಂಡ್ಬಿಟ್ಟಿದ್ದಾರೆ ರಾನ, ಬಿಗಿ ತಪ್ಪಿ ಹೋಗಿದೆ. ಅದಕ್ಕೆ ತಾತ್ಪರ್ಯ ಹೇಳ್ತಾರೆ, ನಾರಾಯಣಂತೇನು ಅದೇನು ಸದ್ಗುರು ಯೋಗಿನಾರಾಯಣ ತಾತಯ್ಯನವರು ಯೋಗನಿದ್ರೆಯಲ್ಲಿ ಇರಬೇಕಾದರೆ ಪರಮಾತ್ಮನೇ ಬಂದು ಸಂಚಿಕ ಘಟಮುಲ್ చేతికిచ్చి పలికించి సద్గురుడు కాలజ్ఞాన అన్వయం ತಾತ್ಮರು ಹೇಳೋದು. ಪರಮಾತ್ಮನೇ ಬಂದು ಆ ತಾಳೆಗೆರೆಯನ್ನು, ಲಿಪಿಯನ್ನು, ಲೇಖನಿಯನ್ನು ಅವ್ರ ಕೈ ಕೊಟ್ಟು, ಅಪ್ಪ ಕಲಿಯುಗ ಇನ್ನೇನು ಅಂತ್ಯವಾಗ್ತಕ್ಕಂಥ ಸಮಯ ಬರ್ತಾ ಇದೆ. ಈಗ ಶತಕ ಸಾಹಿತ್ಯ ಬಹಳ ಅತ್ಯಮೂಲ್ಯ. ನಿನ್ನ ಸಾಹಿತ್ಯವನ್ನು ರಚನೆ ಮಾಡಿತು ಅಂತ ಪರಮಾತ್ಮ ಬಂದು ಹೇಳ್ತಾರೆ. ಅದನ್ನ ಅವರು ಅಮರನಾರಾಯಣ ಶತಕದಲ್ಲಿ ಈ ರೀತಿ ಹೇಳ್ತಾರೆ, శతకముసేయమని సెలవిచ్చితిరి మీరు, శతకముసేయమని సెలవిచ్చితిరి మీరు, నీ నామముద్ర దయచేయమంటి, నారాయణయనుచు నాలుగక్షరములు రాయమని ఉపదేశమిచ్చినారు. ఆ ఉపదేశమును మనసులో ఊహించి గుట్టెల్ల తెలిసినయ్యా, రాగేత్వమివ్వగా కొందరు ప్రజలు మెచ్చరిట్లు, నీరు వగిన బెలియ జనులంతవారు, ಶಬರಿ ರಕ್ಷಕ ಶಾಂತಾತ್ಮ ರಾಮಚಂದ್ರ ಅಂತ ಹೇಳ್ತಾರೆ ಅಮರನಾರಾಯಣ ಶತಕದಲ್ಲಿ. ಕನ್ನಡದಲ್ಲಿ ಇದು ಹೇಗಿದೆ ಅಂದರೆ, ಯೋಗ ನಿದ್ರೆಯಲ್ಲಿ ಇರಬೇಕಾದ್ರೆ ಪರಮಾತ್ಮನು ಎದುರಿಗೆ ಬಂದು ಅಪ್ಪ ಸಾಹಿತ್ಯವನ್ನು ರಚನೆ ಮಾಡು ಅಂತ ಹೇಳ್ತಾರೆ. ಯಾರಿಗೆ ಹೇಳೋದು? ಪರಮಾತ್ಮ ಹೇಳಬೇಕಾದ್ರೆ ಅವರು ಹೇಗಿರಬೇಕು? ಅವರು ವರಕವೀಶ್ವರರಾಗಿರಬೇಕು. ಯಾರು ವರಕವೀಶ್ವರರೋ ಅವರಿಗೆ ಮಾತ್ರ ಪರಮಾತ್ಮನ ಅನುಗ್ರಹ ಇರ್ತದೆ.
ತ್ಯಾಗರಾಜ ಸ್ವಾಮಿಗಳಿಗೆ ನಾರದ ಮಹರ್ಷಿಗಳೇ ಗುರುಗಳಾಗಿ ಬಂದು ಕೊಟ್ಟರು. ಶ್ರೀರಾಮಚಂದ್ರನೇ ಗುರುಗಳಾಗಿ ಬಂದು ಕೊಟ್ಟರು. ಪುರಂದರದಾಸರು ವಿಠಲನೇ ಕೊಟ್ಟ. ಕನಕದಾಸರಿಗೆ ಕಾಗಿನೆಲ ಆದಿಕೇಶವನೇ ಕೊಟ್ಟ. ಸದ್ಗುರು ಯೋಗಿನಾರಾಯಣ ತಾತಯ್ಯನವರಿಗೆ ಅಮರನಾರಾಯಣ ಸ್ವಾಮಿಯೇ ಕೊಟ್ಟರು. ಭದ್ರಾಚಲ ರಾಮದಾಸರಿಗೆ ರಾಮನೇ ಕೊಟ್ಟ. ಅನ್ನಮಾಚಾರ್ಯರಿಗೆ ವೆಂಕಟೇಶ್ವರನೇ ಕೊಟ್ಟ. ಬಸವಣ್ಣನವರಿಗೆ ಕೂಡಲ ಸಂಗಮನೇ ಕೊಟ್ಟ. ಅಲಮಪ್ರಭುವಿಗೆ ಗುಹೇಶ್ವರನೇ ಕೊಟ್ಟ ಅಲ್ವೇ? ಮಹಾದೇವಿ ಅಕ್ಕನಿಗೆ ಮಲ್ಲಿಕಾರ್ಜುನನೇ ಕೊಟ್ಟ. ಅವು ಕೊಡಬೇಕಾದ್ರೆ ಇವ್ರು ಎಂಥವರಾಗಿರ್ಬೇಕು? ನಮಗೆಲ್ಲ ಕೊಟ್ಬಿಡ್ತಾರ? ಎಲ್ಲರೂ ಕವಿಗಳೇ, ಎಲ್ಲರೂ ಕವಿಗಳೇ. ಎಷ್ಟು ಜನ ಇದ್ದಾರೆ ಕವಿಗಳು? ಸಾಧ್ಯವೇ ಇಲ್ಲ. ಅವೆಲ್ಲರೂ ಕೂಡ ನರಕವಿಗಳು ಅಂತ. ವರಕವಿಗಳಿಗೆ ಮಾತ್ರ ಪರಮಾತ್ಮನೇ ಬಂದು ಸಾಹಿತ್ಯ ರಚನೆ ಮಾಡುವಂತ. ನರಕವಿಗಳು ಅವರವ್ರ ಇಷ್ಟಾನುಸಾರ ಮಾಡ್ತಾ ಇರ್ತಾರೆ. ಒಂದು ಸ್ವಲ್ಪ ಕಾಫಿ ಕುಡಿತಾರೆ, ಸ್ವಲ್ಪ ಬುದ್ಧಿ ಓಡಲಿಲ್ಲ ಆಮೇಲೆ ಬರಿತೀನಿ ಅಂತಾರೆ. ಅವರೆಲ್ಲ ನರಕವಿಗಳು. ಆ ಸಾಹಿತ್ಯ ಎಲ್ಲ ಕಾಲ ಉಳಿಯೋದಿಲ್ಲ, ಯಾರು ಓದೋದೂ ಇಲ್ಲ. ಬೇಕಾದಷ್ಟು ಕವಿಗಳಿದ್ದಾರೆ, ಬೀದಿಗೊಬ್ಬರಿದ್ದಾರೆ. ಆದರೆ ವರಕವಿಗಳ ಸಾಹಿತ್ಯ ಮಾತ್ರ ಶಾಶ್ವತ. ಈಗ ತ್ಯಾಗರಾಜ ಸ್ವಾಮಿಗಳು ಆ ಸಾಹಿತ್ಯ ಎಂಥದ್ದು? ಅದು ಶಾಶ್ವತವಾಗಿ ಉಳ್ಕೊಂಡಿಲ್ವಾ? ಶ್ಯಾಮಶಾಸ್ತ್ರಿಗಳು ಉಳ್ಕೊಂಡಿಲ್ವಾ? ಮುತ್ಸ್ವಾಮಿ ದೀಕ್ಷಿತರು ಉಳ್ಕೊಂಡಿಲ್ವಾ? ಇವರೆಲ್ಲ ವರಕವೀಶ್ವರರು. ತಾತಯ್ಯನವರು ವರಕವೀಶ್ವರರು, ಯೋಗಿನಾರಾಯಣರು. ಆ ವರಕವೀಶ್ವರರಿಗೆ ಮಾತ್ರ ಪರಮಾತ್ಮ ಅನುಗ್ರಹ ಮಾಡೋದು. ಆ ರೀತಿ ಅನುಗ್ರಹ ಮಾಡ್ತಾ ಇದ್ದಾರೆ. ಅಪ್ಪ, ನೀನು ಸಾಹಿತ್ಯವನ್ನು ರಚನೆ ಮಾಡು. ಯೋಗ ನಿದ್ರೆಯಲ್ಲೇ ಕೇಳ್ತಾರೆ, ಸ್ವಾಮಿ ನಾನು ಸಾಹಿತ್ಯ ರಚನೆ ಮಾಡುವುದೇ, ನಾನು ಮಾಡುವುದೇ? ಹೌದಪ್ಪ, ಮುಂದೆ ಬೇಕಾಗ್ತದೆ ಈ ಸಾಹಿತ್ಯ, ಮಾಡಪ್ಪ ನೀನು ಅಂತ ಹೇಳ್ತಾರೆ. ಹಾಗಿದ್ರೆ ನಿಮ್ಮ ನಾಮಮುದ್ರೆಯನ್ನು ನನಗೆ ದಯಪಾಲಿಸಿ. ಯಾವ ನಾಮಮುದ್ರೆಯ ಮೂಲಕ ನಾನು ಸಾಹಿತ್ಯ ರಚನೆಯನ್ನು ಮಾಡಬೇಕು? ತಾವು ಆ ಬೀಜಾಕ್ಷರವನ್ನು ನನಗೆ ದಯಪಾಲಿಸಿ ಸ್ವಾಮಿ ಅಂತ ಬೇಡಿಕೊಳ್ತಾರೆ. ಆಗ ಪರಮಾತ್ಮ ಹೇಳ್ತಾರೆ, ನಾರಾಯಣ. ಆಶ್ಚರ್ಯ ಆಗ್ಬಿಡ್ತದೆ. ಅನಾದಿ ಕಾಲದಿಂದಲೂ ಬಂದಿರತಕ್ಕಂತಹದ್ದು ನಾರಾಯಣ ಬೀಜಾಕ್ಷರ. ಪರಮಾತ್ಮ ಹೇಳ್ತಾ ಇದ್ದಾರೆ, ನಾರಾಯಣ ಅಂತ ಬರೇ ಅಂತ ಹೇಳ್ತಾ ಇದ್ದಾರೆ. ಏನ್ ಸ್ವಾಮಿ ಈಗ ಹೇಳ್ತಾ ಇದ್ದೀರಿ? ಆದರೆ ಕೆಲವರು ರಸಿಕರಿದ್ದಾರೆ, ಹಿಂದಿನ ಕಾಲದಲ್ಲೂ ನಾರಾಯಣ ಅಂತ ಹೇಳ್ಕೊಂಡು ಬಂದಿದ್ದಾರೆ. ಅವ್ರಿಗೆ ಸ್ವಲ್ಪ ಮೆಚ್ಚುಗೆ ಆಗೋದಿಲ್ವೇನೋ ಅಂತ ಅನಿಸುತ್ತದೆ ಅಂತ ಸ್ವಲ್ಪ ಸಂಶಯ ಬರ್ತದೆ ತಾತನವ್ರಿಗೆ. ಅದು ಪರಮಾತ್ಮನ ವಾಣಿ, ಪರಮಾತ್ಮ ಹೇಳಿರ್ತಕ್ಕಂಥದ್ದು ಸ್ವೀಕಾರ ಮಾಡ್ತಾರೆ. ನೀದು ಮಹಿಮದೆಲಿಯ ಜನುಲೆಂತವಾರು ಅಂತಾರೆ ತಾತನವರು. ಅಪ್ಪ, ನೀನು ಹೇಳ್ಬಿಟ್ಟಿದ್ದೀಯ ನಾರಾಯಣ ಬೀಜಾಕ್ಷರ. ಯಾರು ನಂಬ್ತಾರೋ ಯಾರಿಲ್ವೋ, ನಿನ್ನ ಮಹಿಮೆ ಯಾರಿಗ್ ಗೊತ್ತು? ನೀದು ಮಹಿಮದೆಲಿಯ ಜನುಲೆಂತವಾರು ಶಬರಿ ರಕ್ಷಕ ಶಾಂತಾತ್ಮ ರಾಮಚಂದ್ರ. ರಾಮಚಂದ್ರನೇ, ನಿನ್ನ ಮಹಿಮೆ ತಿಳಿದಕ್ಕೆ ಸಾಧ್ಯವೇ? ನೀನು ಹೇಳ್ಬಿಟ್ಟಿದೀಯಪ್ಪ ನಾರಾಯಣ ಬೀಜಾಕ್ಷರ ಅಂತೇಳಿ. ಅವ್ರು ತಕ್ಷಣ ಹೇಳ್ತಾರೆ, ಯಾಕೆ ಪರಮಾತ್ಮ ಹೇಳಿದ ಅಂತ. ನಾರಾಯಣಂಟೇನು ಬಿಗಿ ತಪ್ಪಿಪೋಯ, ನಾರಾಯಣಂಟೇನು ಬಿಗಿ ತಪ್ಪಿಪೋಯ, ನಾರಾಯಣಂಟೇನು బీజాక్షరంబాయ పరమాత్ముడి రీతి పలికించినాడయ్యా నాద బ్రహ్మానంద నారాయణ కవి. ಬಿಗಿ ತಪ್ಪಿపోయింది ಅಂತ ಹೇಳ್ತಾರೆ ತಾತ್ಮರು. ಯಾವಾಗ ಪರಮಶಿವನು ಓಂ ನಮೋ ನಾರಾಯಣಾಯ
ಆ ಮೂಲ ಮಂತ್ರದಲ್ಲಿ ರಾ ಬೀಜಾಕ್ಷರವನ್ನು ತೆಗೆದುಕೊಂಡು ಬಿಟ್ರು, ಅಲ್ಲಿ ರಾ ಬೀಜಾಕ್ಷರ ಉಳಿದಿಲ್ಲ. ಅದಕ್ಕೆ ಪರಮಾತ್ಮ ಮತ್ತೊಂದು ರೇಕಾರವನ್ನು ಕೊಟ್ಟು ನಾರಾಯಣ ಎಂಬ ಬೀಜಾಕ್ಷರವನ್ನು ಕೊಟ್ಟಿದ್ದಾರೆ. ಆದರೆ ನೀದು ಮಹಿಮ ದೇವಿಯ ಜನುಲೆಂತವಾರು ಅಂದರು ತಾತ್ಮರು. ಎಷ್ಟು ಮಾತ್ರ ಈ ಜನಗಳಿಗೆ ಏನು ಗೊತ್ತು ನಿನ್ನ ಮಹಿಮೆ? ನಿನ್ನ ಮಹಿಮೆ ಗೊತ್ತಿಲ್ಲ. ದ್ವಾಪರ ಯುಗಮಂದು ದ್ವಾರಕಾಧೀಶುಡೈ రాజాదిరాజువై రాజ్యమేలేటప్పుడు దేవుడని నిన్ను తెలియలేదు. కలియుగంబున నిన్ను దేవుడని ఎరుగుటకు ఈ జనులెంతవారు. కమలాక్షణి కరుణ కలుగకున్నా మనసు పక్వముగాదు, మార్గంబు తెలియదు, నీ ಸೇವಕೈ ಮನಸ್ಸು ನಿಲ್ಲುವನಿಯದು ಅಂತ ಹೇಳ್ತಾರೆ ತಾತ್ಮರು. ಅಪ್ಪ, ಈಗ ನಂಬೋಲ್ಲ ಜನ. ಈ ಕಲಿಯುಗದ ಅಂತ್ಯಕಾಲ, ನಂಬಿಕೆ ಇಲ್ಲ ಜನಕ್ಕೆ. ಎಲ್ಲ ನಾಟಕ ಅಷ್ಟೇ. ಬರ್ಬೋದು, ಕೇಳ್ಬೋದು, ಕೂತ್ಕೋಬೋದು, ನಟನೆ ಎಲ್ಲ. ದೈವ ಭಕ್ತಿ ಇಲ್ಲ, ಎಲ್ಲದರಲ್ಲೂ ನಾಟಕನೇ. ನಾಟಕಮಯ ಆಗ್ಬಿಟ್ಟಿದೆ ಕಲಿಯುಗ. ಇದು ಅಂತ್ಯಕಾಲ. ಇವಾಗಿರ್ಬೇಕಾದ್ರೆ ಈಗ ಹೇಳ್ತಾ ಇದ್ದೀರಿ, ದ್ವಾಪರ ಯುಗದಲ್ಲಿ ಕೃಷ್ಣನಾಗಿ ನೀನು ಇದ್ದೆ. ದ್ವಾಪರ ಯುಗ ಒಂದು ದ್ವಾರಕಾಧೀಶುಡೈ ರಾಜಾದಿರಾಜುವೈ ರಾಜ್ಯ ಮೇಲೇಟಪುಡು దేవుడని నిన్ను తెలియలేరు. ಆಗಲೇ ನಿನ್ನನ್ನು ದೇವರು ಅಂತ ಗುರುತಿಸಲಿಲ್ಲ. ಕಂಸನು ಗುರುತಿಸಿದ್ನೆ, ಜರಾಸಂಧನು ಗುರುತಿಸಿದ್ನೆ. ಯಾರು ಗುರುತಿಸಿದ್ರು? ದುರ್ಯೋಧನಾದಿಗಳು ಗುರುತಿಸಿದ್ರೆ. ಕೊನೆಗೆ ಅರ್ಜುನನು ಗುರುತಿಸಿದ್ನೆ. ಇಷ್ಟೆಲ್ಲ ಹೇಳಬೇಕಾಗಿತ್ತು ಭಗವದ್ಗೀತೆ. ಅರ್ಜುನನಿಗೂ ಕನ್ಫ್ಯೂಷನ್ನು. ಪಕ್ಕದಲ್ಲೇ ಇದ್ದಾನೆ. ಅರ್ಜುನನ್ ಎಂಥದ್ದು ಅಂದರೆ ನವಭಕ್ತಿಗಳಲ್ಲಿ ಸಖ್ಯ. ಸಖ್ಯ ಅಂದರೆ ಸ್ನೇಹಿತನಾಗಿ ಅರ್ಜುನನಿದ್ದಾನೆ. ಆದರೂ ನಂಬಿಕೆ ಇಲ್ಲ. ಜೊತೆಗೆ ನಂಬಿಕೆ ಇಲ್ಲ. ಇಷ್ಟೊಂದು ವಿಶ್ವರೂಪ ತೋರಿಸಿದ್ದಾಯಿತು, ಭಗವದ್ಗೀತೆ ಹೇಳಿದ್ದಾಯಿತು, ಎಲ್ಲ ಆಯಿತು, ನಂಬಿಕೆನೇ ಇಲ್ಲ. ಅದಕ್ಕೆ ಹೇಳಿದ್ದು ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾರೆ. ಸ್ವಲ್ಪ ಅನುಮಾನ ಬರ್ತದೆ ಕೃಷ್ಣನಿಗೆ. ಇಷ್ಟೆಲ್ಲ ಹೇಳ್ತಾ ಇದ್ದೀನಿ, ಎಷ್ಟರ್ಥ ಮಾಡ್ಕೊಂಡಿದ್ದಾನೋ ಅದು ಏನೋ. ಕರ್ಮಯೋಗ ಹೇಳಿದ್ದೀನಿ, ಸಾಂಖ್ಯಯೋಗ ಹೇಳಿದ್ದೀನಿ, ರಾಜಯೋಗ ಎಲ್ಲ ಹೇಳಿದ್ದೀನಿ. ಹೋಗ್ಲಿ ಬಿಟ್ಟುಬಿಡಪ್ಪ ಎಲ್ಲ. ಸರ್ವಧರ್ಮಾನ್ ಪರಿತ್ಯಜ್ಯ ಮಮೇಕಂ ಶರಣಂ ವ್ರಜ ಅಂತ ಹೇಳ್ಬಿಟ್ರು ಕೊನೆಯಲ್ಲಿ. ಎಲ್ಲ ಬಿಟ್ಬಿಡಪ್ಪ, ಹೋಗ್ಲಿ ಹೋಗಿ ನೀನು ಶರಣ ಬಂದ್ಬಿಡು ಸಾಕು, ಶರಣಾಗತಿ ಆಗ್ಬಿಡು ಸಾಕು, ನಾನು ನೋಡ್ಕೊಂಡ್ಬಿಡ್ತೀನಿ ಎಲ್ಲ. ಸರ್ವಧರ್ಮಾನ್ ಪರಿತ್ಯಜ್ಯ ಮಮೇಕಂ ಶರಣಂ ವ್ರಜ. ಅದಕ್ಕೆ ಪರಮಾತ್ಮ ಹೇಳಿದ್ದು. ಆ ರೀತಿ ಇರಬೇಕಾದ್ರೆ ಕಲಿಯುಗದಲ್ಲಿ ಪರಮಾತ್ಮನಿದ್ದಾನೆ ಅಂತ ನಂಬೋದಕ್ಕೆ ಎಷ್ಟು ಮಾತ್ರದವರು ಈ ಜನ, ಸಾಧ್ಯವೇ ಇಲ್ಲ ಅಂತ ತಾತ್ನವ್ರು ಹೇಳ್ತಾರೆ. కలియుగమున నీదు మహిమ తెలియటకు ಈ ಜನುಲೆಂತವಾರು. ಎಲ್ಲ ನಾರಾಯಣ 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 ಅಂತಲೇ ಇರ್ತಾರೆ. ಅವರೆಲ್ಲ ಜ್ಞಾನಿಗಳು, ಆಚಾರ್ಯರು. ಕಲಿಯುಗದಲ್ಲಿ ಬೀಜಾಕ್ಷರವನ್ನು ಇದನ್ನು ತುಂಬಿಸ್ಲಿಕ್ಕೆ ಯಾರೂ ಹೋಗಲಿಲ್ಲ. ತ್ಯಾಗರಾಜ ಸ್ವಾಮಿಗಳು ಮಾತ್ರ ಸ್ವಲ್ಪ ಅದನ್ನು ವಿಶ್ಲೇಷಣೆ ಮಾಡಿ ಹೇಳಿದರು. ನೋಡಪ್ಪ, ಈ ರೀತಿ ಇದೆ, ಈ ವಿವರವೂ ತಿಳಿಸಿನ ಘನುಲಕ್ಕೂ ಮೃಕ್ಯದ ಅಂದ್ಬಿಟ್ರು ತ್ಯಾಗರಾಜ ಸ್ವಾಮಿಗಳು. ಬಿಚ್ಚಿ ಇಲ್ಲಿ ಬಿಗಿ ತಪ್ಪಾಯಿತು ಅಂತ ಹೇಳಲಿಕ್ಕೆ ಹೋಗ್ಲಿಲ್ಲ ತ್ಯಾಗರಾಜ ಸ್ವಾಮಿಗಳು. ಈ ವಿವರము ತಿಳಿಸಿನ ಘನುಲಕ್ಕೂ ಮೃಕ್ಯದ ಅಂತ ಅಂದ್ಬಿಟ್ರು. ಆದರೆ ತಾತ್ಮವ್ರಿಗೆ ಪರಮಾತ್ಮನೇ ಬಂದುಬಿಟ್ಟು, ನೋಡಪ್ಪ ಬಿಗಿ ತಪ್ಪು ಹೋಗಿದೆ, ನಾರಾಯಣ ಎಂಬ ಬೀಜಾಕ್ಷರವನ್ನು ನೀನು
ಪ್ರಪಂಚಕ್ಕೆ ಹೇಳು ಅಂತ ಸದ್ಗುರುಗಳಿಗೆ ಮಾತ್ರ ಈ ಮಾತನ್ನ ಪರಮಾತ್ಮ ಹೇಳ್ತಕ್ಕಂಥದ್ದು. ಆ ರೀತಿ 20 ನಿಮಿಷ ಅಲ್ಲ, ಆ ರೀತಿ ಇರ್ತಕ್ಕಂಥದ್ದು ಸದ್ಗುರು ಯೋಗಿನಾರಾಯಣ ತಾತಯ್ಯನವರದು. ತಾತಯ್ಯನವರು ಇಷ್ಟೇ ಅಲ್ಲ, ಇವಾಗ ಮಹಾಪುರುಷರೆಲ್ಲರೂ ಕೂಡ ಮಾನಸ ಪೂಜೆ ಬಗ್ಗೆ ಹೇಳಿದ್ದಾರೆ. ನಮಗೆ ಅರ್ಥ ಆಗಿಲ್ಲ. ಎಲ್ಲರೂ ಹೇಳ್ಕೊಂಡು ಬಂದಿದ್ದಾರೆ ಮಾನಸ ಪೂಜೆಯನ್ನು, ನಮ್ಗೆ ಅರ್ಥ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ತ್ಯಾಗರಾಜ ಸ್ವಾಮಿಗಳು ಹೇಳಿದ್ದಾರೆ. ಯಾವ ರೀತಿ ನಾವು ಹೇಳ್ತಾ ಇರೋದು ಬಹಿರಂಗ ಪೂಜೆ ಅಂತ ನಾವು ಮಾಡ್ತಾ ಇದ್ದೀವಿ ಅಷ್ಟೇ, ಇದು ಮನಸ್ಸಿನಿಂದ ಮಾಡ್ತಕ್ಕಂಥದ್ದು ಅಂತ ಅರಿವಾಗಿಲ್ಲ ನಮಗೆ. ತುಳಸಿ ದಳ ಮುಲಚೆ ಸಂತೋಷ, ತುಳಸಿ ದಳ ಮುಲಚೆ ಸಂತೋಷ, ತುಳಸಿ ದಳ ಮುಲಚೆ ಸಂತೋಷ, ತುಳಸಿ ದಳ ಮುಲಚೆ ಸಂತೋಷ, ಮುಲತೆ ಸಂತೋಷ, ತುಳಸಿ ದಳ ಮುಲಚೆ ಸಂತೋಷ, ಪೂಜಿಸುತ್ತೋ పలుమారు చిరకాలము, పలుమారు చిరకాలము, పలుమారు చిరకాలము, పలుమారు చిరకాలము, పలుమారు చిరకాలము, పలుమారు చిరకాలము, పరమాత్ముని పలుమారు చిరకాలము, పరమాత్ముని తులసి దళ ములచే సంతోషముగా, పూజించు దళ ములచే సంతోషముగా, పూజించు సరసేరుగ పునాగ చంపగ బాటల పూరవగ, సరసేరుగ పునాగ చంపగ బాటల పూరవ, కరవీర మల్లిక సుగంధరాజ సుమము, ధరణి వియుగ పర్యాయము, ధరణి వియుగ పర్యాయం, ధరణి వియుగ పర్యాయము, ధర్మాత్మని సాగర, ధరణి వియుగ పర్యాయము, ధర్మాత్మని సాగర, పురవాసుని శ్రీరాముని, పురవాసుని శ్రీరాముని, వరత్యాగరాజను పురవాసుని శ్రీరాముని, వరత్యాగరాజను తులసి దళ ములచే సంతోషముగా, పూజించు దళ ములచే సంతోషముగా, పూజించు ಸದ್ಗುರು ತಾತಯ್ಯನವರ ಪಾದ ಪದ್ಮಂಗಳಿಗೆ ಗೋವಿಂದ ಗೋ, ಶ್ರೀರಾಮಚಂದ್ರಮೂರ್ತಿ ಪಾದ ಪದ್ಮಂಗಳಿಗೆ ಗೋವಿಂದ. ನಾವಿಷ್ಟು ವಿಶ್ಲೇಷಣೆ ಮಾಡಿಕೊಳ್ಳೋಣ. ತುಳಸಿ ದಳಮುಲಚೆ ಸಂತೋಷಮುಗ ಪೂಜಿಂತು ಅಂತ ಹೇಳ್ತಾರೆ. ಯಾವ ರೀತಿ ಅವ್ರು ಹೇಳೋದು? ಎಲ್ಲ ಕಾಲವು
ಸರಸೀರುಕ ಪುನ್ನಗ ಚಂಪಕ ಪಾಟಲ ಕುರುವಕ ಕರವೀರ ಮಲ್ಲಿಕ ಸುಗಂಧರಾಜ ಸುಮಬು ಧರನಿವಿಯುಕ ಪರ್ಯಾಯಮು ಧರ್ಮಾತ್ಮನಿ ಸಾಕೇತ ಪುರವಾಸುನಿ ಅಂತ ಹೇಳ್ತಾರೆ. ಅದು ಯಾವ ರೀತಿ ಬಹಿರಂಗವಾದ ಅಲ್ಲ, ಬಹಿರಂಗವಾಗಿ ಮಾಡಿಲ್ಲ. ಎಲ್ಲಿ ನೋಡಿದರಲ್ಲೇ ಪುಷ್ಪವು ಪೂಜೆಯ ಮಾಡೋ ಉಪಾಯವ ಕಲಿಸಿದ. ಎಲ್ಲಿ ನೋಡಿದರಲ್ಲೇ ಪೂಜೆಯ ಮಾಡೋ ಉಪಾಯವ ಕಲಿಸಿದ. ಮರೆಯಲಾರೆ ನಮ್ಮ ಎಂದನ ಮರೆಯಲಾರೆ, ಮರೆಯಲಾರೆ ನಮ್ಮ ಮಾಗಡಿರಂಗನ, ಮರೆಯಲಾರೆ ನಮ್ಮ ಮಾಗಡಿರಂಗನ. ಬೆಡಿದವರದಲ್ಲ ಕೊಡುವ ಮಗಾತ್ಮನ, ಮರೆಯಲಾರೆ ನಮ್ಮ ರಂಗನ ಮರೆಯಲಾರೆ. ಕನಸಿನಲ್ಲಿ ಗಂಡ ಚಿಂತೆಯ ಮಾಡುವುದೇ, ಕನಸಿನಲ್ಲಿ ಗಂಡ ಚಿಂತೆಯ ಮಾಡುವುದೇ ನಂದ. ಬಾಲ್ಯನು ಭಕ್ತರ ಭವದ ಅರಿಕೆಯ, ಬಲ್ಯನು ಭಕ್ತರ ಭವದ ಅರಿಕೆಯ, ಬಲ್ಯನು ಭಾವದ ಅರಿಕೆ ಅಂಜಲಾಗೆಯೊಂದದ. ಮರೆಯಲಾರೆ ನಮ್ಮ ಮರೆಯಲಾರೆ. ಸಹಜ ಸಮಾಧಿಯ ಮಾಡಿ ಪರಂಜ್ಯೋತಿಯ ಬೆಳಕನ್ನು ತೋರಿ. ಎಲ್ಲಿ ನೋಡಿದರೆ, ಎಲ್ಲಿ ನೋಡಿದರೆ ಅಲ್ಲೇ ಪುಷ್ಪವು, ಎಲ್ಲಿ ನೋಡಿದರೆ ಅಲ್ಲೇ ಪುಷ್ಪವು ಪೂಜೆಯ ಮಾಡುವ ಕಾರ್ಯ ಕಲಿಸಿದ. ಮರೆಯಲಾರೆ ನಮ್ಮ ಎಂದನ ಮರೆಯಲಾರೆ. ಕರೆಯುಳು ದಾಸರನ ಆಲಿಸು ಕೇಶವ ವಿಠಲನ. ನರಸಿಂಹಾಚ್ಯುತ ನಾರಾಯಣ ಹರಿ, ನರಸಿಂಹಾಚ್ಯುತ ನಾರಾಯಣ ಹರಿ, ನರಸಿಂಹಾಚ್ಯುತ ನಾರಾಯಣ ಹರಿ. ದಾಮೋದರನು ಶಾಂತ ಮರೆಯಲಾರೆ, ಮರೆಯಲಾರೆ. ಇವರಲ್ಲಿ ಏನ್ ಹೇಳ್ತಿದ್ದಾರೆ? ಸಹಜ ಸಮಾಧಿಯ ಮಾಡಿ ಪರಂಜ್ಯೋತಿಯ ಬೆಳಕನ್ನು ತೋರಿ, ಎಲ್ಲಿ ನೋಡಿದರೆ ಅಲ್ಲೇ ಪುಷ್ಪವು ಪೂಜೆಯ ಮಾಡೋ ಉಪಾಯವ ಕಲಿಸಿದ ಅಂತ ಹೇಳ್ತಾರೆ. ಯಾರು ಕಲಿಸೋದು? ಗುರುಗಳು ಹೇಳಿಕೊಟ್ರು. ಯಾರು ಗುರುಗಳು? ಪರಮಾತ್ಮ ಸ್ವರೂಪಿಯೇ. ఘనకృపతోడను ఘటము మరపించి మానవాకారుడై ముందుర నిలిచి పరతత్వ మహిమను ఫలితము చేసి అదృశ్యమైన శ్రీహరి మాకు గురువు అంటారు తాత్మవులు. ఘన కృపతోడను ఘటము మరపించి ಮಾನವಾಕಾರುಡೈ ಮುಂದರ ನಿಲ್ಲಿಸಿ, ಅಂದರೆ ಗುರುವು ಮಾನವಾಕಾರನಾಗಿ ಮುಂದೆ ಬರ್ತಾನೆ. ಮಾನವಾಕಾರವಾಗಿ ಬಂದು ಪರತತ್ವದ ಮಹಿಮೆಯನ್ನು ತಿಳಿಸಿಕೊಡ್ತಾನೆ, ಅದೃಶ್ಯನಾಗ್ತಾನೆ. ಆತ ಯಾರು ಅಂದರೆ ಪರಮಾತ್ಮನೇ, ಶ್ರೀಹರಿಯೇ ಅಂತ ಅರಿತಾತ್ಮರು. ಅವ್ರು ಹೇಳೋದೇನು? ಎಲ್ಲಿ ನೋಡಿದರೆ ಅಲ್ಲೇ ಪುಷ್ಪವು. ದಾರಿಯಲ್ಲಿ ಹೋಗ್ತಾ ಇದ್ದಾರೆ, ದಾರಿಯಲ್ಲಿ ಹೋಗ್ತಾ ಇದ್ರೆ ಪುಷ್ಪಗಳು ಕಾಣಿಸ್ತದೆ, ಮಲ್ಲಿಗೆ ಕಾಣಿಸ್ತದೆ, ಸಂಪಿಗೆ ಕಾಣಿಸ್ತದೆ. ಅದೇನು ಮಾಡೋದು? ಆ ಗುರುಗಳು ಏನು ಮಾಡ್ತಾರೆ? ಸದ್ಗುರುಗಳು ಏನು ಮಾಡ್ತಾರೆ? ಅಲ್ಲೇ ಮಾನಸ ಪೂಜೆ ಪ್ರಾರಂಭ ಮಾಡ್ತಾರೆ. ಈಗ ಇಷ್ಟೊತ್ತು ಈ ಪರಮಾತ್ಮನ ಪೂಜೆಯನ್ನು, ಈ ಹೂಗಳನ್ನು ಎಲ್ಲ ಪವಿತ್ರವಾಗಿ ಸಂಕಲ್ಪ ಮಾಡಿಕೊಂಡು ಮನುಶುದ್ಧಿಯಾಗಿ ಪರಮಾತ್ಮನಿಗೆ ಎಲ್ಲರೂ ಕೂಡ ಅರ್ಪಣೆ ಮಾಡಿರೋದನ್ನು ನಾವೆಲ್ಲ ವೀಕ್ಷಿಸಿದ್ದೀವಿ. ಇದು ಬಹಿರಂಗ ಪೂಜೆ ಅಂತ. ಇದು ಬಹಿರಂಗ ಪೂಜೆ ಬಂದ ಮೇಲೇನೆ ಮಾನಸಿಕ ಪೂಜೆ ಬರೋದು. ಬಹಿರಂಗ ಪೂಜೆನೇ ಇಲ್ಲದೆ ಹೋದರೆ ಮಾನಸಿಕ ಪೂಜೆ ಯಾಕೆ ಬರ್ತದೆ? ಬಹಿರಂಗವಾಗಿ ನಾವು ಪೂಜೆಯನ್ನು ಮಾಡೋದು ಕಲಿತರೆ ನಾವಿದ್ದ ಜಾಗದಲ್ಲಿಯೇ ಆ ಮಾನಸಿಕ ಪೂಜೆಯನ್ನು ಮಾಡಬಹುದು. ಆ ಮಾನಸಿಕ ಪೂಜೆಯನ್ನು
ತಾತ್ನೂರು ಹೇಳ್ತಾರೆ, ಸ್ವಾಮಿ ಮೂರ್ತಿ ವಿಗ್ರಹಮೂಲ, ಸ್ವಾಮಿ ನೀ ಮೂರ್ತಿ ವಿಗ್ರಹಮೂಲ, శ్రీపాద పద్మారాధన చేయదలంచి, పుష్పవనాంతరమున కరవీర కాంచాళ దాసాళ దవనం జాజి విరజాజి మల్లెలు పొన్న పొగడ చామంచి, స్వామి విగ్రహముల శ్రీపాద పద్మారాధన చేయదలంచి, పుష్పవనాంతరమున కరవీర కాంచాళ దాసాళ దవనం జాజి విరజాజి మల్లెలు పొన్న పొగడ చామంచి, కుంకుమ కురవేలు సంపంగి తులసీ మాలికల్ సమర్పయామి, గంధ కస్తూరి పొనుగు జయది గోరోజనం బాదిగల సకల పరిమళ ద్రవ్యం అంగలేపనం సమర్పయామి, ధూప దీప నైవేద్యం సమర్పయామి. అస్మద్గురుభ్యో నమః, హయగ్రీవాయ నమః, ಆದಿಕೇಶವಾಯ ನಮಃ ಅಂತ ಹೇಳ್ತಾರೆ ಸದ್ಗುರು ಯೋಗಿ ನಾರಾಯಣ ತಾತಯ್ಯನವರು. ತ್ಯಾಗರಾಜ ಸ್ವಾಮಿಗಳು ತುಳಸಿ ದಳಮುಲಚಿ ಅಂತ ಮಾಯಮಾಳವಗಳ ರಾಗದಲ್ಲಿ ರಚನೆ ಮಾಡಿದರೆ, ತಾತ್ನವರು ಆತ್ಮ ಪೂಜಾನ್ವಯಮು ಅಂತ ಹೇಳ್ತಾರೆ. ಇದನ್ನು ಎಲ್ಲಿಂದರೆ ಅಲ್ಲೇ, ಎಲ್ಲಿ ಕೂತ್ಕೊಂಡಿದ್ರೆ ಅಲ್ಲೇ, ಇನ್ನೇನು ಮಲಗೋಕೆ ಪ್ರಾರಂಭ ಆಗಬೇಕಾದ್ರೆ ಅಲ್ಲೇ, ದಾರಿಯಲ್ಲಿ ಹೋಗ್ಬೇಕಾದ್ರೆ ಊರ ಕುಂಡಡಿ ವೇಳ, ಉದ್ಯೋಗಮನ ವೇಳ, ನಿದುರಮಯ ವೇಳ, ಭಾಮ ಸಂಗಮ ವೇಳ. ನೋಡಿ ಮಹಾಪುರುಷರು ಯಾವ ರೀತಿ ಹೇಳ್ತಾರೆ, ಊರ ಕುಂಡಡಿ ವೇಳ, ಸುಮ್ಮನೆ ಇರ್ತಕ್ಕಂಥ ಸಮಯದಲ್ಲಿ, ನಿದುರವೇ ವೇಳ, ಭಾಮ ಸಂಗಮ ವೇಳ, ಭದ್ರಮುಗನು ಮದಮುರಾಂತಕ ಮೀದ ಮನಸ್ಸು ನಿಲಿಪಿನವಾಡು ಭಕ್ತುಂಡು ಅಂತ. ಮದಮುರಾಂತಕನ ಯಾರೋ? ವಿಷ್ಣು. ಊರಕುಂಡವಡಿ ವೇಳ, ಉದ್ಯೋಗಮನ ವೇಳ, ನಿದ್ರಬಯ್ಯ ವೇಳ, ಭದ್ರಮುಗನು. ಉದ್ಯೋಗ ಮಾಡ್ತಾ ಇರಬೇಕಾದ್ರೂ ಅಷ್ಟೇ, ನಾವೆಲ್ಲೆಲ್ಲ ಕೂತ್ಕೊಂಡಿರ್ತೀವಿ, ಏನಪ್ಪ ಮನೇಲಿ ಏನಾಗಿದೆಯೋ ಏನೋ, ಏನು ಮಾಡ್ತಾ ಇದ್ದಾರೋ ಏನೋ, ಮನಸ್ಸು ಆ ಕಡೆ ಹೋದ್ರೆ ಪ್ರಯೋಜನ ಏನು? ಮನಸ್ಸನ್ನು ನಿಲ್ಲಿಸಿರ್ತಕ್ಕಂತಹದ್ದೇ ಬಹಳ ಮುಖ್ಯ. ಮನಸ್ಸು ನಿಲಿಪಿನವಾಡು, ಮನಸ್ಸು ನಿಲಿಪಿನವಾಡು. ಆ ಮನಸ್ಸನ್ನು ನಿಲ್ಲಿಸ್ಬೇಕಲ್ಲ, ಇದು ಗಾಳಿಗಿಂತಲೂ ವೇಗವಾಗಿ ಹೋಗ್ತಕ್ಕಂಥದ್ದು ಮನಸ್ಸು. ಅದನ್ನು ನಿಲ್ಲಿಸೋದೇನು ಅಷ್ಟು ಸುಲಭನೇನು? ಅರ್ಜುನ ಕೂಡ ಕೇಳ್ತಾನೆ ಕೃಷ್ಣನನ್ನಪ್ಪ, ಈ ಮನಸ್ಸನ್ನು ನಿಲ್ಲಿಸೋದು ಹೇಗೆ? ಹೇಗೆ ಸಾಧನೆಯ ಮೂಲಕ ನಿಲ್ಲಿಸ್ಬೋದು ಅಂತ ಹೇಳ್ತಾನೆ ಕೃಷ್ಣ. ಸಾಧನಾ ಮಾರ್ಗದಲ್ಲಿ ಒಂದೇ ದಿನಕ್ಕೆ ಬರ್ತಕ್ಕಂತಹದ್ದಲ್ಲ. ಮನಸ್ಸನ್ನು ನಿಲ್ಲಿಸ್ಲಿಕ್ಕೆ ಒಂದೇ ದಿನಕ್ಕೆ, 2 ದಿನಕ್ಕೆ, 1 ತಿಂಗಳಿಗೆ, 1 ವರ್ಷಕ್ಕೆ ಆಗ್ತಕ್ಕಂತಹದ್ದಲ್ಲ. ಸಾಧನೆ ಮಾಡಿ 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 ಆ ಮನಸ್ಸನ್ನು ನಿಲ್ಲಿಸ್ತಕ್ಕಂಥದ್ದು. ತಾತ್ನವ್ರು ಹೇಳ್ತಕ್ಕಂಥದ್ದು ಯಾವ ರೀತಿ? ಕನುಗುಡ್ಡ ಕನುರೆಪ್ಪ ಕದಲ ನೀಯಕ ఒక ಜಾಮ ನಿಲಿಪಿನ ಸಾಲುವಾಡು ಯೋಗಿ ಅಂತಾರೆ. ಕಣ್ಣಿನ ಗುಡ್ಡೆಯನ್ನು ಅಲುಗಾಡಿಸದೆ, ರೆಪ್ಪೆಯನ್ನು ಹಾಕದೆ, ಕಣ್ಣಿನ ಗುಡ್ಡೆಯನ್ನು ಅಲಗಾಡಿಸದೆ, ಹೀಗೆ ಹೀಗೆ ಅಲಗಾಡಿಸದೆ, ರೆಪ್ಪೆಯನ್ನು ಹಾಕದೆ, ఒక ಜಾಮ ನಿಲಿಪಿನ ಚಾಲು 3 ಗಂಟೆ ನಿಲ್ಲಿಸಬೇಕು ಅಂತ ಹೇಳ್ತಾರೆ. ನಾವು ಪತಂಜಲಿ ಯೋಗ ಎಲ್ಲ ಯೋಗಗಳಿಗೂ ಹೋಗ್ತಾ ಇರ್ತೀವಿ, ಆದರೆ ತಾತ್ನೂರು ಹೇಳ್ತಕ್ಕಂಥ ಯೋಗ ಮಾರ್ಗವೇ ಬೇರೆ. ಇದು ಮಾನಸಿಕವಾಗಿರ್ತಕ್ಕಂಥದ್ದು, ಮೋಕ್ಷಕ್ಕೆ ಅರ್ಹವಾಗಿರ್ತಕ್ಕಂಥದ್ದು,
ಶಾರೀರಿಕವಾಗಿ ಯೋಗಾಭ್ಯಾಸ ಮಾಡ್ತಕ್ಕಂಥದ್ದು ಸಹಜವೇ, ಆದರೆ ಮೋಕ್ಷಕ್ಕೆ ಮಾಡ್ತಕ್ಕಂಥದ್ದೇ ಬೇರೆ. ಅದನ್ನು ಸದ್ಗುರುಗಳು ಹೇಳ್ತಕ್ಕಂಥದ್ದು ಕನುಗುಡ್ಡ ಕನುರೆಪ್ಪ ಕದಲನೀಯಕ ఒక ಜಾಮ 3 ಗಂಟೆ ಹಾಗೆ ನಿಲ್ಲಿಸುವಂತ. ನಾಸಿಕಾಗ್ರದ ಮೇಲೆ 2 ಕಣ್ಣುಗಳನ್ನ ದೃಷ್ಟಿಯನ್ನು ನಾಸಿಕಾಗ್ರದ ಮೇಲೆ ಕೇಂದ್ರೀಕರಿಸಿ 3 ಗಂಟೆಗಳು ಮಾತ್ರ ಗುಡ್ಡೆಯನ್ನು ಅಲ್ಲಾಡಿಸದೆ ರೆಪ್ಪೆಯನ್ನು ಹಾಕದೆ ನೀನು ಇದು ಬಿಡಪ್ಪ, ಇದು 1ನೇ ತರಗತಿ ಅಂತ ಹೇಳ್ತಾ ಇರ್ತಾರೆ. ಇಷ್ಟು ಮಾಡಪ್ಪ ನೀನು, ಇಷ್ಟು ಮಾಡೋದೇನು ಸಲೀಸ, ಹುಡುಗಾಟಿಕೆನ? 5 ನಿಮಿಷ ಏನಾದರೂ ಕಣ್ಣಿನ ರೆಪ್ಪೆ ಹಾಕದೆ ಇರ್ಲಿಕ್ಕೆ ಸಾಧ್ಯ ಆಗ್ತದ? ಗುಡ್ಡೆಯನ್ನು ಅಲುಗಾಡಿಸದೆ ಇರೋದಕ್ಕೆ ಸಾಧ್ಯ ಆಗ್ತದ? ನಾಸಿಕಾಗ್ರದ ಮೇಲೆ 2 ಕಣ್ಣುಗಳ ದೃಷ್ಟಿಯನ್ನು ಅರ್ಧಚಂದ್ರಾಕಾರದಲ್ಲಿ ಇಡೋದಕ್ಕಾಗ್ತದ? ಕಣ್ಣು ನೇರವಾಗಿ ನೋಡೋದಲ್ಲ, ಕಣ್ಣು ಮೂಸಿ ಮುಯ್ಯಾಕನು కంటి పాప చదరానిక చూటి ತಪ್ಪಕ చూడవలేరా. ಎಷ್ಟರ್ಥ ಇದೆ ಒಂದೇ ವಾಕ್ಯ. ಕನುಲು ಮೂಸಿ ಮುಯ್ಯಾಕನು, ಮುಚ್ಚಿದಂಗೂ ಇರಬೇಕು, ತೆರೆದಂಗೂ ಇರಬೇಕು. ಮೂಸಿ ಮುಯ್ಯಕಾನು ಅಂದರೆ ಆಗಿರ್ತಕ್ಕಂಥದ್ದು. ಮುಚ್ಚಿದಂಗೆ ಇದೆ, ಆದರೆ ತೆಗೆದಿದೆ ಕಣ್ಣು. ಈ ರೀತಿ 3 ಗಂಟೆ ಇರು ಅಂತ ತಾತ್ಮರು ಹೇಳಿರು. ಇದು 1ನೇ ತರಗತಿ. ಅವ್ರು ಹೇಳ್ತಾರೆ 2ನೇ ತರಗತಿಗೆ ಹೇಳ್ತಾರೆ, ఎక్కుచూ దిగుచున్న వాయువుల్ ఒక్క దినము లెక్క పెట్టిన చాలు ಅಂತ ಹೇಳ್ತಾರೆ. ಉಚ್ಛ್ವಾಸ ನಿಶ್ವಾಸಗಳನ್ನು ನೀನು ಕೌಂಟ್ ಮಾಡು ಅಂತ. 24 ಗಂಟೆ ಕೌಂಟ್ ಮಾಡು, ಲೆಕ್ಕ ಹಾಕು, ಕೂತ್ಕೋ. ಕೂತ್ಕೊಳ್ಳೋಕೆ ಆಗ್ಬೇಕಲ್ಲ ಮೊದಲನೇದಾಗಿ. ಯಾವ ಆಸನದಲ್ಲಿ ಕೂತ್ಕೊಳ್ಳೋದು, ಯಾಕೆ ಕೂತ್ಕೊಳ್ಳೋದು, ಆ ಸ್ಥಳ ಹೇಗಿರಬೇಕು, ಇದೆಲ್ಲ ಬೇಕಲ್ವಾ. ಆ ಕೂತ್ಕೋಬೇಕು ಅಂದರೆ ಅವನಲ್ಲಿ ಶುಚಿತ್ವ ಇರಬೇಕಲ್ವಾ. మాంసము సారాయి కళ్ళు సేవించినవాడు చెప్పలుండు, నిలువదు అట్టి నీచుని చిత్తము నిమిషంబైనను ಪ್ರಬಲಿಂಚುನು ಪೈತ್ಯ ಜಾಡ್ಯಮು ನಾರಾಯಣ ಕವಿ ಅಂತಾರೆ. ಮಾಂಸ ತಿನ್ನೋರಿಗೆ ಕೂತ್ಕೊಳ್ಳೋಕ್ಕಾಗುತ್ತದ? ಸ್ವಚ್ಛವಾಗಿ ಒಂದು ಕಡೆ ಕೂತ್ಕೊಳ್ಳೋಕ್ಕಾಗ್ತದ? ಸಾರಾಯಿ ಕುಡಿದವನಿಗೆ ಅವನ ಕೈಗೆ ಕೂತ್ಕೊಳ್ಳೋಕ್ಕಾಗ್ತದ? ಚಪಲತೆ ಇರ್ತದೆ. ಬಂಗಿ ಹೊಡಿಯೋನಿಗೆ ಆಗ್ತದ? ನಿಲ್ಲುವುದು ಅಟ್ಟಿ ನೀಚು ನಿಚಿತ್ತಮು ಅಂತಾರೆ. ಅವನನ್ನು ನೀಚ ಅಂತ ಕರೀತಾರೆ ತಾತ್ನವರು. ಮಾಂಸము సారాయి కళ్ళు భంగి సేవించినవాడు చెప్పలుండు, చెప్పలను ನಿಲ್ಲುವುದು ಅಟ್ಟಿ ನೀಚು ನಿಚಿತ್ತಮು ಅಂತಾರೆ. ಅವನು ನೀಚ ಅಂತ ಕರೀತಾರೆ. ಮಾಂಸವನ್ನು ತಿನ್ನೋದು, ಸಾರಾಯಿ ಕುಡಿಯೋದು, ಭಂಗಿ ಕುಡಿಯೋದು, ಇವನನ್ನು ನೀಚ ಅಂತ ಕರೀತಾರೆ. ಅವನ ಮನಸ್ಸು ಸ್ಥಿರವಾಗಿ ನಿಲ್ಲುವುದಿಲ್ಲ. ಸ್ಥಿರವಾಗಿ ನಿಲ್ಲೋದ್ರೆ ಕೂತ್ಕೊಳ್ಳೋಕ್ಕಾಗ್ತದ? ಇದೆಲ್ಲ ಮಾಡಿದರೆ ಅದಕ್ಕೆಲ್ಲ ಸಾಧನೆ ಇರಬೇಕು. ಉದ್ದಿನ ಬೇಳೆ ತಿನ್ನೋದು ಕೂಡ ಅದು ಕಷ್ಟನೇ. ಜಾಸ್ತಿ, ಅದರಲ್ಲೂ ಕೂಡ ಪ್ರೋಟೀನ್ ಜಾಸ್ತಿ ಇರ್ತದೆ. ಮಾಂಸದಲ್ಲಿ ಎಷ್ಟಿದೆಯೋ ಆ ಉದ್ದುವಿನಲ್ಲಿ ಶನಗಿಲು ಉದ್ದುಲು ಅದನ್ನು ತಿನ್ಬೇಡ ಅಂತ ಅರ್ಥ ಆಗ್ತದೆ. ಅದು ತಿನ್ಬೇಡಪ್ಪ, ಯಾಕೆಂದರೆ ನಿನಗೆ ಯೋಗಾಭ್ಯಾಸಕ್ಕೆ ಕಷ್ಟ ಆಗ್ತದೆ. ಈ ಬೇಳೆಗಳು ಬೇರೆ ಅಲ್ಲ, ಮಾಂಸಾಹಾರಿ ಬೇರೆ ಅಲ್ಲ, ಅದನ್ನು ವರ್ಜಿತ ಮಾಡು ಅಂತಾರೆ. ಅಲ್ಲ, ಇದೆಲ್ಲ ಸಾಹಿತ್ಯನ ಓದಿದ್ರೆ ನಮ್ಗೆ ಅರ್ಥ ಆಗ್ತದೆ ಅವರೆಷ್ಟು ಕಠಿಣವಾಗಿ ಹೇಳಿದ್ದಾರೆ. ಸಾಧಕರಿಗೆ ಮಾತ್ರ ಅಂತ. ఎక్కుతూ దిగుతున్న ವಾಯುವಲ್ಲಿ ఒక దినము లెక్క పెట్టిన చాలు వాడు ಯೋಗಿ. ಉಚ್ಛ್ವಾಸ ನಿಶ್ವಾಸಗಳನ್ನು 24 ಗಂಟೆಗಳಷ್ಟು ಕಾಲ ಲೆಕ್ಕ ಹಾಕ್ಕೊಂಡಿರು ಅಂತ. 1 2 3 4 ಹಿಂಗೆ 24 ಗಂಟೆ ಒಕ್ಕ ದಿನವೂ ನೀನು ಕೌಂಟ್ ಮಾಡ್ಕೊಂಡು ಕೂತ್ಕೋ ಅಂತಾರೆ. ಯಾಕೆ ಹೇಳಿದರು? ಮನಸ್ಸಲ್ಲೇ ಇರಲಿ ಅಂತ, ಅಲ್ಲೇ ಇರಲಿ ಅಂತ. ಸ್ವಲ್ಪ ಲೆಕ್ಕ ತಪ್ಪೋದ್ರೆ ಮತ್ತೆ ಶುರು ಆಗ್ತದೆ. ಮತ್ತೆ 3ನೇ ಕ್ಲಾಸ್ ಇರ್ತಾರೆ ಅವರು. ನಿದುರ ಮೇಲ್కొని లేచి నిదుర వచ్చిన జాడ తెలిసి చూచిన చాలు ಅಂತಾರೆ.
ನಿದ್ದೆ ಹೋಗ್ತೀವಿ ನಾವು, ನಿದ್ದೆ ಹೋಗಿ ಎದ್ದು ಕೂತ್ಕೊಳ್ತೀವಿ. ನಮಗೆ ನಿದ್ದೆ ಹೇಗೆ ಬಂತು ಅಂತ ಕಂಡಿಡಿದ್ವ? ಯಾರಾದ್ರೂ ಯೋಚನೆ ಮಾಡಿದ್ವ? ಹೆಂಗೆ ಬಂತು ನಿದ್ದೆ? ನಾವು ಯಾವ ರೀತಿ ನಿದ್ದೆ ಹೋದ್ವಿ? ದಾರಾ ಎಷ್ಟು ಚೆನ್ನಾಗಿ ನಿದ್ದೆ ಬಂತು ಇವತ್ತು ಅಂತೀವಿ ಅಷ್ಟೇ. ಆ ನಿದ್ದೆ ಯಾವುದರ ಮುಖಾಂತರ ಬಂತು ನಮ್ಮಲ್ಲಿ? ನಮ್ಮಲ್ಲಿ ಶರೀರದಲ್ಲಿ ಎಂತಹ ಶರೀರಗಳಿದೆ? ಸ್ಥೂಲ, ಸೂಕ್ಷ್ಮ, ಕಾರಣ, ಮಹಾಕಾರಣ, ಈ ಬಾಡಿ ಇದೆ ಅಂತ. ಯಾವುದರ ಮುಖಾಂತರ ಬಂತು ನಿದ್ದೆ ಅಂತ ತಾತ್ನವರು ಹೇಳ್ತಾರೆ. ಈ ರೀತಿ ಅನೇಕ ವಿಷಯಗಳನ್ನು ಹೇಳ್ಕೊಂಡು ಬಂದು ತಾತ್ನವರು ಮಾನಸಿಕ ಪೂಜೆ, ಯೋಗಾಭ್ಯಾಸದ ಬಗ್ಗೆ, ನಾರಾಯಣ ಎಂಬ ಬೀಜಾಕ್ಷರವನ್ನೇ ಬದಲಿಸಿ ನಾರಾಯಣ ಎಂಬ ಬೀಜಾಕ್ಷರವನ್ನು ಕೊಟ್ಟಿರುವುದೇ ಅಲ್ಲದೆ, ಕಾಲಜ್ಞಾನವನ್ನು ತಿಳಿಸಿಕೊಟ್ಟಿರುವುದೇ ಅಲ್ಲದೆ, ಈ ಪ್ರಪಂಚದಲ್ಲಿ ಆಗು ಹೋಗುಗಳನ್ನು ಬ್ರಿಟಿಷರು ಈ ದೇಶದಿಂದ ಹೊರಟು ಹೋಗ್ತಾರೆ ಅಂತ ಹೇಳಿಬಿಟ್ಟಿದ್ದಾರೆ ಅವರು. ಆಗ ಬ್ರಿಟಿಷರಿದ್ದಂತಹ ಸಮಯ ಭಾರತ ದೇಶದಲ್ಲಿ ಅಲ್ಲ, ಪ್ರಪಂಚದಲ್ಲೆಲ್ಲ ಬ್ರಿಟಿಷರು ಇದ್ದಂತಹ ಸಮಯ. ಆಗಲೇ ಹೇಳ್ಬಿಟ್ರು, ವಾನರುಲ ವಸುದ ಪಾಲನ ತೀರಿಪೋಯೆ ಅಂತ ಹೇಳ್ತಾರೆ. ವಾನರುಳು ಅಂತ ಕರೀತಾರೆ ಅವ್ರನ್ನ, ವೈಟ್ ರೇಸ್ ಅಂತ ಕರೀತಾರೆ, ಬೆಳೆಯರು ಅಂತ ಕರೀತಾರೆ, ಅವ್ರ ಕೋತಿಗಳು ಅಂತ ಕರೀತಾರೆ ತಾತ್ನವರು. ಪಲಾಯನ ಮೈಪೋದರು ಅಂತಾರೆ, ಅವರಷ್ಟು ಕೌರವ ಹೊರಟೋಗ್ತಾರೆ ಅಂತ ಹೇಳ್ತಾರೆ. ಏನು ಗಲಾಟೆ ಮಾಡ್ಕೊಂಡಿಲ್ಲ, ಏನೂ ಇಲ್ಲ. ಲಾರ್ಡ್ ಮೌಂಟ್ ಬ್ಯಾಟನ್ ಬಂದರು, ನಮ್ಗೆ ಚಾರ್ಜ್ ಕೊಟ್ಟರು ಅರ್ಧರಾತ್ರಿಯಲ್ಲಿ 1947 ಆಗಸ್ಟ್ 15 ಪಲಾಯನವಾಗಿ ಹೊರಟೋದ್ರು. ಅಷ್ಟೇ ಆಗಿದ್ದು. ಏನು ಬರೆದಿದ್ದಾರೋ ಅಷ್ಟೇ ಆಗಿದೆ, ಯಾವುದೂ ತಪ್ಪಿಲ್ಲ ತಾತ್ನವರು ಬರೆದಿರ್ತಕ್ಕಂಥದ್ದು. చోరుల పట్టంబాయను రాజవుడు లేకపోయా ರಾಜ್ಯము చెడెనురా ದೊಂಗಲ ದೋಪಯಿ ಉನ್ನದಿ ಅಂತ ಹೇಳ್ತಾರೆ. ಅರ್ಥವಾಗುತ್ತಾ ತೆಲುಗಿನಲ್ಲಿ ಹೇಳಿದರೆ? ಚೋರುಲ ಪಟ್ಟಂಬಾಯನು ಅಂತ ಹೇಳ್ತಾರೆ. ಚೋರ ಅಂದ್ರೆ ಏನು? ಕಳ್ಳ ಅಂತ. ಕಳ್ಳರಿಗೆ ಅಧಿಕಾರ ಕೊಟ್ಟಂಗಾಗೋಯ್ತು ಅಂತ ಹೇಳ್ತಾರೆ. ಚೋರುಲ ಪಟ್ಟಂಬಾಯ, ಕಳ್ಳನಿಗೆ ಅಧಿಕಾರ ಕೊಟ್ಟಿದ್ದಾಯಿತು. ರಾಜವೋಡು ಲೇಖಪೋಯ, ರಾಜ ಎಂತಕ್ಕಂಥವನಿಲ್ಲ. ಹಿಂದೆ ರಾಜವಂಶಗಳು ಆಳಿದ್ದು, ಮೈಸೂರು ಮಹಾರಾಜರು ಎಂಥವರು ಆಳಿದ್ದು, ಅವರೆಲ್ಲ ಎಂಥವರು. ತಮ್ಮ ಒಡವೆಗಳನ್ನೆಲ್ಲ ಕೂಡ ಆ KRS ಡ್ಯಾಮ್ ಕಟ್ಟೋದಕ್ಕೆ ಬಾಂಬೆಗೆ ಎತ್ಕೊಂಡೋಗಿ ಮನೆಯಲ್ಲಿರ್ತಕ್ಕಂಥ ಆ ಹೆಂಗಸರ ಒಡವೆಗಳನ್ನೆಲ್ಲ ಎತ್ಕೊಂಡೋಗಿ ಅಡ ಇಟ್ಟು ದುಡ್ಡು ತಗೊಂಡು ಬಂದು ಆ ಕೃಷ್ಣರಾಜ ಸಾಗರಕ್ಕೆ ಹಾಕಿದ್ರು. ಅವರು ಎಂಥವರು? ಈಗ ಯಾರಾದರೂ ನಮಗೆ ತಮ್ಮ ಮನೆಯಲ್ಲಿರ್ತಕ್ಕಂಥದ್ದನ್ನು ಮಾರಿ ಸಮಾಜಕ್ಕೆ ಕೊಡುಗೆಯಾಗಿ ಕೊಡ್ತಕ್ಕಂಥವ್ರು ಇದ್ದಾರಾ? ರಾಜವೋಡು ಲೇಖಪೋಯ, ರಾಜ ಅಂತಕ್ಕಂಥವನು ಇಲ್ಲದೆ ಹೋದ್ನು, ಪ್ರಜಾಪ್ರಭುತ್ವ ಬಂದ್ಬಿಡುತ್ತೆ ಅಂದರು. ಡೆಮಾಕ್ರಸಿ ಬಂದ್ಬಿಡ್ತು. ಚೋರಲ ಪಟ್ಟಂಬಾಯನು ರಾಜವೋಡು ಲೇಖಪೋಯ, ರಾಜ್ಯನು ಚೆಡಲಿಲ್ಲ ಅಂದರು. ರಾಜ್ಯ ಕೆಟ್ಟೋಯ್ತು. ದೊಂಗಲ ದೋಪಯಿ ಉನ್ನದಿ. ಹಿಂದೆ ಯಾವನು ಕನ್ನ ಹಾಕ್ತಾ ಇದ್ದ ರಾತ್ರಿ ಹೊತ್ತು ಬಂದು ಕನ್ನ ಹಾಕಿ ಮನೆಯೊಳಕ್ಕೆ ನುಗ್ಗಿ ಏನೋ ಇದ್ದಿದ್ದು ಬದ್ದಿದ್ದು ಕಳ್ತನ ಮಾಡ್ಕೊಂಡು ಹೋಗ್ತಿದ್ದ ರಾತ್ರಿ ಹೊತ್ತು. ಇದು ಹಗಲ್ದೊಳಗೆ ಅವನಿಗಿಷ್ಟ ಬಂದಂಗೆ ದೋಚ್ಕೊಂಡು ಹೋಗ್ಬೋದು. ಈಗ ಅವನಿಗೆ ಎಷ್ಟು ಬೇಕೋ ಅಷ್ಟು ದೋಚ್ಕೋಬೋದು, ಎಷ್ಟು ಕೋಟಿಗಳು ಬೇಕು ದೋಚ್ಕೊಂಡು ಹೋಗ್ತಾ ಇರ್ಬೋದು. ಅದನ್ನೆಲ್ಲ ಬರೆದು ಬಿಟ್ಟಿದ್ದಾರೆ. ಪ್ರಚಂಡ ನಾರಾಯಣ ಕವಿ ಪದ್ಯಮುಲು ಅಂತ ಇದರಲ್ಲಿ ಬರೆದಿದ್ದಾರೆ ತಾತ್ನವರು. ಇದನ್ನ ಬೆಳಕಿಗೆ ಬಂದಿಲ್ಲ, ಕಾಲಜ್ಞಾನ ಬಂದ್ಬಿಟ್ರೆಲ್ಲ ನಡ್ಗೋಗ್ಬಿಡ್ತಾರೆ. ಅಷ್ಟು ಡೀಪ್ ಆಗಿದೆ ಇದು ಕಾಲಜ್ಞಾನ. కుంటెను గాండ్లకు గుర్రాలు గొడుగులు, తొత్త కొడుకులకెల్ల దొరతనంబు, ఘన లంజలకు ఒక గవ్వ పోకివరు, సంసారలిండ్లలో జార స్త్రీలు, హరిభక్తి అరుదాయ, ఆచార మెచ్చాయ, సతిభక్తి మీదనే చాలా మనసు, స్త్రీల మాయల సేత చిక్కుబడి ఈ జనులు చింతకులోనైరి శివుని మరచి,
బటలడ్డముగట్టిన భాగ్యమేమి ಅಂತ ಹೇಳ್ತಾರೆ ತಾತರು. ಕುಂಟೆನ ಗಾಂಡ್ಲಕ್ಕೂ ಗುರ್ರಾಲು ಗೊಡಗುలు. ಏನು ಕುಂಟೆನ ಗಾಂಡ್ಲು? ಈ ದಲ್ಲಾಳಿಗಳು. ರಿಯಲ್ ಎಸ್ಟೇಟ್ ಅಂತಾರೆ, ಇನ್ನೊಂದಂತಾರೆ. ದುಡ್ಡೆಲ್ಲ ಕಾಸಿಲ್ಲ ಅವ್ರ ಹತ್ರ. ರಿಯಲ್ ಎಸ್ಟೇಟ್ ಪಟ್ಟು ಸಾವುಕಾರಾಗಿ ಹೋಗ್ಬಿಡ್ತಾರೆ. ಗುರ್ರಾಲು ಗೊಡಗಳು, ಕಾರಿಗಳೇನು, ಅವ್ರ ಬಂಡ್ಲಿಗಳೇನು. ತೊತ್ತ ಕೊಡುಕುಲಕ್ಕೆಲ್ಲ ದೊರೆತನಂಬು ಅಂತಾರೆ. ತೊತ್ತ ಅಂದರೆ ಏನು? ಹಿಂದಿನ ಕಾಲದಲ್ಲಿ ನಮ್ಮ ಹಳ್ಳಿಗಳಲ್ಲಿ ವರ್ಷಕ್ಕೆ ಇಷ್ಟು ಅಂತ ಕೊಡ್ತಾ ಇದ್ರು. ಅವ್ರನ್ನ ತೊತ್ತ ಅಂತ ಕರೀತಾ ಇದ್ರು. ವರ್ಷಕ್ಕೆ ಇಷ್ಟು ಸಂಬಳ ಅಂತ. ಈಗ ತಿಂಗಳಿಗೆ ಸಂಬಳ ಅಲ್ಲ. ಈ ವರ್ಷ ಎಲ್ಲ ಅವ್ರ ಮನೆಯಲ್ಲಿ ಇರೋದು. ಒಂದು 5 ವರ್ಷ ಇದ್ದರೆ ಮದುವೆಗಿದ್ವಿ ಮಾಡಿಕೊಡೋದು. ಹಳ್ಳಿಗಳಲ್ಲಿ ವ್ಯವಸಾಯಗಾರರು ನಾನು ಹೇಳ್ತಾ ಇರೋದು. ಆ ರೀತಿ ಮನೆಗಳಲ್ಲಿದ್ದು ತತ್ತರಾಗಿದ್ದು ಅಂಥವರ ಮಕ್ಕಳು ಮುಂದೆ ದೊಡ್ಡ ದೊಡ್ಡ ಹುದ್ದೆಗಳಿಗೆ ಹೋಗ್ತಾರೆ ಅಂತ ಬರೆದುಬಿಟ್ರು. ಅದೇ ಮೀಸಲಾತಿ, ರಿಸರ್ವೇಶನ್. ಆಗಿನ ಕಾಲದಲ್ಲಿ ಇದೆಲ್ಲ ಇರಲಿಲ್ಲ. ಹಿಂದೆ ಘನಲಂಜಲಕ್ಕೂ ಗವಪೋಕಿವರು. ಯಾರ ಸಂಸಾರ ನಿಲ್ಲಲೋ ಜಾರಸ್ತ್ರೀಗಳು. ಎಲ್ಲಿ ನೋಡಿದ್ರು ಕೂಡ ಜಾರಸ್ತ್ರೀಗಳು ಜಾಸ್ತಿ ಆಗಿಬಿಟ್ರು ಎಲ್ಲ ಕಡೆ. ಹರಿಭಕ್ತಿ ಹೃದಯ ಆಚಾರ ಮೆಚ್ಚಾಯ. ಭಕ್ತಿ ಇಲ್ಲ, ಆಚಾರ ಅಷ್ಟೇ. ಚೆನ್ನಾಗಿ ಮೇಕಪ್ ಮಾಡಿಕೊಂಡು ಅದೇನೋ ಫೇರ್ ಆ್ಯಂಡ್ ಲವ್ಲಿನೋ ಅದೇನೋ ಹಾಕ್ಕೊಂಡು, ಒಳ್ಳೆ ಪೌಡ್ರ್ ಗಿವ್ಡ್ರ್ ಹಾಕ್ಕೊಂಡು, ಚೆನ್ನಾಗಿ ಒಳ್ಳೆ ಬಟ್ಟೆ ಗಿಟ್ಟೆ ಹಾಕ್ಕೊಂಡು, ಒಳ್ಳೆ ಸೀರೆ ಗೀಟೆ ಉಟ್ಕೊಂಡು, ಒಳ್ಳೆ ಪಂಚೆ ಗಿಂಚೆ ಉಟ್ಕೊಂಡು ಸ್ವಾಮಿ ಹತ್ರಕ್ಕೆ ಬಂದು ಖುಷಿಯಾಗಿ ಸುಮ್ಮನೆ ಸ್ಟೈಲಾಗಿ ನಮಸ್ಕಾರ ಮಾಡಿಕೊಂಡು ಹೋಗೋದಷ್ಟೇ. ಭಕ್ತಿ ಇಲ್ಲ, ಆಚಾರ ಮೆಚ್ಚಾಯ. సతిభక్తి మీదనే చాలా మనసు. స్త్రీల మాయలసే చిక్కుబడి ఈ జనులు ಚಿಂತಕುಲೋನೈರಿ ಶಿವನಿ ಮರಚಿ. ಸ್ತ್ರೀಯರ ಮಾಯೆಗಳಿಗೆ ಎಲ್ಲ ಸಿಗಾಕೊಂಡ್ಬಿಟ್ಟಿದ್ದಾರೆ. ಸ್ತ್ರೀಯರ ವ್ಯಾಮೋಹಕ್ಕೆ ಬಿದ್ದೋಗಿದ್ದಾರೆ. ಬಟಲಡ್ಡನುಗಟ್ಟಿನ ಭಾಗ್ಯಮೇಮಿ ಅಂತ ಹೇಳ್ತಾರೆ ತಾತ್ಮರು. ಇಂಥದ್ದು 27 ನಕ್ಷತ್ರ ಮಾಲಿಕೆಯಲ್ಲಿ ತಾತ್ಮರು ಈ ವಿಷಯಗಳನ್ನು, ಅನೇಕ ವಿಷಯಗಳನ್ನು ನಮಗೆಲ್ಲ ತಿಳಿಸ್ಕೊಟ್ಟಿದ್ದಾರೆ. ಇಷ್ಟೊತ್ತು ಕೂಡ ನಮಗೆ ಈ ಒಂದು ಮಹದವಕಾಶ ರಾಮಸೇವಾ ಮಂಡಳಿಯಿಂದ, ಶೇಷಾದ್ರಿಪುರಂ ರಾಮಸೇವಾ ಮಂಡಳಿ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಈ ಸಮಿತಿ ಸದಸ್ಯರು ಎಲ್ಲರೂ ಕೂಡ ಅವಕಾಶ ಮಾಡಿಕೊಟ್ಟಿದ್ದಾರೆ. ಎಲ್ರಿಗೂ ಕೂಡ ನಾವು ಅನಂತ ನಮಸ್ಕಾರಗಳನ್ನು ನಾವು ತಿಳಿಸ್ತಾ ಇದ್ದೀವಿ. ಇಲ್ಲಿ ಆಗಮಿಸಿರ್ತಕ್ಕಂಥ ಭಕ್ತಾದಿಗಳೆಲ್ಲರೂ ಕೂಡ ಒಬ್ಬೊಬ್ಬರು ಕೂಡ ಒಂದೊಂದು ಮುತ್ತುಗಳು, ರತ್ನಗಳು, ಜ್ಞಾನಿಗಳು. ಯಾಕೆಂದರೆ ಸತ್ಸಂಗ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಸತ್ಸಂಗತ್ವೇ ನಿಸ್ಸಂಗತ್ವಂ, ನಿಸ್ಸಂಗತ್ವೇ ನಿರ್ಮೋಹತ್ವಂ, ನಿರ್ಮೋಹತ್ವೇ ನಿಶ್ಚಲ ತತ್ವಂ, ನಿಶ್ಚಲ ತತ್ವೇ ಜೀವನ ಮುಕ್ತಿ. ಅದು ಬೇಕು ಅಂದರೆ ಸತ್ಸಂಗ ಬೇಕಲ್ವ? ಆ ಸತ್ಸಂಗದಲ್ಲಿ ಬಂದು ಇಷ್ಟೊತ್ತು ಕೂತ್ಕೊಂಡು ಆ ಶ್ರವಣ ಮಾರ್ಗದಲ್ಲಿ, ಆ ಪರೀಕ್ಷನ್ ಮಹಾರಾಜನಿಗೂ ಕೂಡ ಶ್ರವಣದಿಂದಲೇ ಮೋಕ್ಷ ಸಿಕ್ಕಿದ್ದು. ಶ್ರವಣ ಶ್ರೇಷ್ಠವಾಗಿರ್ತಕ್ಕಂಥದ್ದು, ಕೇಳೋದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಇಂತಹದ್ದು ತಾವೆಲ್ಲರೂ ಕೂಡ ಮನವರಿಕೆ ಮಾಡ್ಕೋಬೇಕು ಅಂದರೆ, ಪೋತನ ಅಂತ ಭಾಗವತವನ್ನು ಬರೆದಿದ್ದಾರೆ ತೆಲುಗಿನಲ್ಲಿ. ಅದನ್ನು ಪೂಜ್ಯ ಧರ್ಮಾಧಿಕಾರಿಗಳು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿದ್ದಾರೆ, M.R. ಜಯರಾಮ್ ಸ್ವಾಮಿಗಳು. ಪೋತನ ಭಾಗವತ ತೆಲುಗಿನಲ್ಲಿ ಇರೋದನ್ನು ಕನ್ನಡಕ್ಕೆ ಅದನ್ನು ಟ್ರಾನ್ಸ್ಲೇಷನ್ ಮಾಡಿಸಿದ್ದಾರೆ. ಬಾಬು ಕೃಷ್ಣಮೂರ್ತಿ ಅಂತ ಅವರು ಮಲ್ಲಾರ ಪತ್ರಿಕೆ ಸಂಪಾದಕರು, ಅವರು ಟ್ರಾನ್ಸ್ಲೇಟ್ ಮಾಡಿಸಿದ್ದಾರೆ. ದಯವಿಟ್ಟು ಅಂತಹ ಪುಸ್ತಕಗಳನ್ನು, ಆ ಭಾಗವತವನ್ನು, ಅನೇಕ ವಿಷಯಗಳು, ಗುರುಗಳ ವಿಷಯಗಳು, ಗುರುಗಳು ಶಿಷ್ಯರಿಗೆ ಹೇಳ್ತಕ್ಕಂತಹದ್ದು, ಗಜೇಂದ್ರ ಮೋಕ್ಷ, ವಾಮನಾವತಾರದ್ದು, ಇಂಥ ಮಹೋನ್ನತವಾಗಿರ್ತಕ್ಕಂಥ ವಿಷಯಗಳನ್ನು ತಮ್ಮ ತಮ್ಮ ಮಕ್ಕಳಿಗೆ ತಾವು ತಿಳ್ಕೊಂಡ್ರೆ ತಾನೇ ಮಕ್ಕಳಿಗೆ ಹೇಳೋದು. ನಮಗೆ ಬರಲ್ಲ ಅಂದರೆ ಮಕ್ಕಳಿಗೆ ನಾವಿನ್ನೇನು ಹೇಳೋದು? ನಾವು ಮೊದಲು ತಿಳ್ಕೋಬೇಕಲ್ವ. ಭಾಗವತ ಅಂದರೆ ಏನು, ರಾಮಾಯಣ ಏನು, ಮಹಾಭಾರತ ಏನು, ವೇದಗಳೇನು, ಉಪನಿಷತ್ತುಗಳೇನು, ಅದರ ಸಾರ ಏನು, ಶಿವಪುರಾಣಗಳೇನು, ಎಲ್ಲ ಅರ್ಥ ಮಾಡ್ಕೊಂಡ್ರೆ ತಾವು ನಮ್ಮ ಮಕ್ಕಳಿಗೆ ಹೇಳೋದು. ನಮ್ಮ ಮಕ್ಕಳು ಅಪ್ಪ ಕೆಟ್ಟೋಗ್ಬಿಟ್ಟಿದ್ದಾರೆ, ಅವ್ರು ಏನಪ್ಪ ಅಪ್ಪ ಅವ್ರು ಫಾರಿನ್ಗೆ ಹೋಗಿದ್ದಾರೆ, ಅಮೇರಿಕಾದಲ್ಲಿದ್ದಾರೆ, ಇಲ್ಲಿ ಸತ್ತೋಗುವಂಥ ಸಮಯ ಬಂದಿದೆ, ತಂದೆ ತಾಯಿಗಳು ಇಲ್ಲಿಗೆ ಬರ್ತಾ ಇಲ್ಲ ಅಂದರೆ ಆ ರೀತಿ ಬೆಳವಣಿಗೆ ಮಾಡಿದ್ದೀರಾ?
ನೈತಿಕ ಮೌಲ್ಯಗಳಿದೆಯಾ? ಆಧ್ಯಾತ್ಮಿಕ ಶಿಕ್ಷಣ ಇದೆಯಾ? ಆಧ್ಯಾತ್ಮಿಕದ ಬಗ್ಗೆ ವಿವರವಾಗಿ ಮಕ್ಕಳಿಗೆ ಹೇಳಿದ್ರೆ ಅಲ್ವಾ ಪಕ್ಕದಲ್ಲಿ ಕುಡಿಸ್ಕೊಂಡು ಇಂಥ ಮಕ್ಕಳನ್ನ ಕುಡಿಸ್ಕೊಂಡು ಈಗಿನಿಂದಲೂ ನೋಡಮ್ಮ ಇಂಥದ್ದು ಇಂಥದ್ದು ಇಂಥ ಇದ್ದು ನಮ್ಮ ಸನಾತನ ಧರ್ಮ ಇಂಥದ್ದು, ರಾಮನಾಮ ಇಂಥದ್ದು, ಪೂಜೆ ಮಾಡಿ, ಕೈಂಕರ್ಯಗಳನ್ನು ಮಾಡಿ, ಸಂಗೀತಾಭ್ಯಾಸ ಮಾಡಿ, ಭರತನಾಟ್ಯ ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ಬೇಕಲ್ವಾ? ದೊಡ್ಡವರು ಹೇಳಲಿಲ್ಲ ಅಂದ್ರೆ ಮಕ್ಕಳಿಗೆ ಎಲ್ಲಿಂದ ಬರ್ತದೆ ಸ್ವಾಮಿ? ಭಾಗವತವನ್ನು ನಾವು ತಿಳ್ಕೋಬೇಕು, ಆಮೇಲೆ ಮಕ್ಕಳಿಗೆ ಹೇಳಬೇಕು ಅಂತ ಹೇಳ್ತಾ ತಮ್ಮಲ್ಲಿ ಕಳಕಳಿಯ ಮನವಿ ಮಾಡಿ ಈ ಒಂದು ಇಷ್ಟು ಅವಕಾಶ ಕೊಟ್ಟಿರೋದಕ್ಕೆ ಎಲ್ರಿಗೂ ನಮಸ್ಕಾರ ಅಂತ